ಶಾಲೋಮ್. ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರಿಗೆ ಅದ್ಭುತವಾದಂಥ ಶಾಲೋಮ್ ಎಂಬುದಾಗಿ ನಾನು ನಿಮಗೆ ಹಾರೈಸುತ್ತಾ ಇದ್ದೇನೆ. ನನ್ನ ಎಲ್ಲ ಪ್ರಿಯ ಸಹೋದರಿ ಸಹೋದರಿ, ಇವತ್ತು ಇಂಟ್ರೆಸ್ಟಿಂಗ್ ಘಟನೆ ಇದೆ. ಇವಳು ಪ್ರತಿದಿನ ಅವಳ ದೃಷ್ಟಿಗೆ ಒಂದು ಮನುಷ್ಯನು ಕಾಣ್ತಾ ಇರ್ತಾನೆ. ದುಷ್ಟಶಕ್ತಿ, ಇದು ದುಷ್ಟಾತ್ಮಗಳು, ದುರಾತ್ಮಗಳು ಎಂಬುದಾಗಿ ಹೇಳ್ತಾರೆ. ಆ ಯುವತಿಯನ್ನು ಪ್ರತಿದಿನ ಹಗಲು ರಾತ್ರಿ ಆ ಯುವತಿಯನ್ನು ಮಾನಭಂಗ ಮಾಡ್ತಿತ್ತಂತೆ. ಮಾನಭಂಗ ಮಾಡ್ತಿರುವಾಗ ಅವಳು ಅದೆಲ್ಲ ಆದ ನಂತರ ಆ ಕನಸಿನಲ್ಲೆಲ್ಲ ಅವಳಿಗೆ ವೈಯಕ್ತಿಕವಾಗಿ ವಾಸ್ತವಿಕವಾಗಿ ಅದು ಕಾಣ್ತಾ ಇತ್ತು, ಆದರೆ ಯಾರಿಗೂ ಅದು ಕಾಣ್ತಾ ಇಲ್ಲ ಆಗಿತ್ತು. ಇಂಥ ಒಂದು ರೋಗ ಪೀಡಿತಳು ಏನಾಯ್ತು, ಅವಳು ಈ ರೋಗದಿಂದ ಬಹಳಷ್ಟು ಬಳಲುತ್ತಾ ಇದ್ದಳು. ಆಗ ಏನಾಯ್ತು, ಅಷ್ಟೇ ಅಲ್ಲದೆ ಇನ್ನೊಂದು ವಿಷಯ ಇದೆ ಇದರೊಳಗೆ. ಆಟೋ ಎಮ್ಯೂನ್ ಎಂಬ ರೋಗ, ಈ ರೋಗ ಬಹು ಅಪರೂಪವಾಗಿ ಬರತಕ್ಕಂಥ ಒಂದು ರೋಗ ಇದು ದೇಹದಲ್ಲಿ, ಲಿಸನ್ ಕೇರ್ಫುಲಿ, ಈ ರೋಗಕ್ಕೆ ಔಷಧವೇ ಇಲ್ಲ ಎಂದು ವೈದ್ಯರು ತಿಳಿಸಿ ಹೇಳಿಬಿಟ್ರು. ಅಮ್ಮ, ಇದಕ್ಕೆ ಔಷಧ ಇಲ್ಲ, ಗುಣವಾಗುವುದಿಲ್ಲ, ನೀವು ಸುಮ್ಮನೆ ಇದ್ರ ಮೇಲೆ ಇದಕ್ಕಾಗಿ ಏನು ತವಕ ಪಡ್ಲಿಕ್ಕೆ ಹೋಗಬೇಡಿ, ತ್ರಾಸ್ ತಗೊಳ್ಳಿಕ್ಕೆ ಹೋಗ್ಬೇಡ್ರಿ, ಎಲ್ಲಿ ಹುಡುಕ್ಲಿಕ್ಕೆ ಹೋಗ್ಬೇಡ್ರಿ, ಇದಕ್ಕೆ ಔಷಧ ಇಲ್ಲ, ಇವಳಿಗೆ ಸಾವು ಮಾತ್ರ ಖಚಿತ ಎಂಬುದಾಗಿ ಹೇಳಿದರು. ಅವರು ಡಿಸ್ಕವರ್ ಮಾಡಿದ್ದು, ವೈದ್ಯರು ಪತ್ತೆ ಹಚ್ಚಿದ್ದು ಆಟೋ ಎಮ್ಯೂನ್ ಎಂಬುದಾಗಿ. ನೆನ್ಪಿಟ್ಕೊಳ್ರಿ, ಆಟೋ ಎಮ್ಯೂನ್. ಇದು ಬಹಳ ಜನರಿಗೆ ಈ ರೋಗದ ಬಗ್ಗೆ ಗೊತ್ತಿಲ್ಲ. ಇದು ಎಮ್ಯೂನ್ ಅಂದ್ರೆ ನಮ್ಮ ರೋಗವನ್ನು ವಿರೋಧಿಸುವ ಶಕ್ತಿ, ಆ ರೋಗವನ್ನು ವಿರೋಧಿಸುವ ಶಕ್ತಿಗಿರ್ತಕ್ಕಂಥ ಸಾಮರ್ಥ್ಯ ಆರೋಗ್ಯವಾಗಿರ್ತಕ್ಕಂಥ ಆರೋಗ್ಯವಾಗಿರ್ತಕ್ಕಂಥ ಜೀವಾಣುಗಳನ್ನು ಕೊಂದು ಹಾಕ್ತವಂತವು. ಅದರ ಮೇಲೆ ಹಲ್ಲೆ ಮಾಡ್ತಾವಂತೆ, ಅಟ್ಯಾಕ್ ಮಾಡ್ತಾವಂತೆ. ಏನು ಮಾಡ್ತವೆ? ಅದರ ಮೇಲೆ ಅಟ್ಯಾಕ್ ಮಾಡಿ ಆ ಆರೋಗ್ಯವುಳ್ಳ ಜೀವಾಣುಗಳನ್ನು ಕೊಂದು ಹಾಕ್ತವೆ, ಅಟ್ಯಾಕ್ ಮಾಡಿ ಅವುಗಳನ್ನು ಕೊಂದು ಹಾಕ್ತವೆ. ಯಾವುದು? ನಮ್ಮ ಒಳಗಿರ್ತಕ್ಕಂಥ ರೋಗ ವಿರೋಧಕ ಶಕ್ತಿ ಇರ್ತಕ್ಕಂಥ ಅದು ಮಿಸ್ಟೇಕನ್ಲಿ, ಸೈಂಟಿಫಿಕ್ ಹೇಳಿದ್ದಾರೆ, ಮಿಸ್ಟೇಕನ್ಲಿ ಅಟ್ಯಾಕ್ಸ್ ಆನ್ ದ ಹೆಲ್ತ್ ಆರ್ಗನ್ಸ್. ಆರೋಗ್ಯವಾಗಿರ್ತಕ್ಕಂಥ ದೇಹದಲ್ಲಿರ್ತಕ್ಕಂಥ ಅವಯವಗಳು, ಅಂಗಗಳನ್ನು ದಾಳಿ ಮಾಡಿ ಅವುಗಳನ್ನು ನಷ್ಟಪಡಿಸಿ ಆ ಮನುಷ್ಯನಿಗೆ ರೋಗವನ್ನು ವಿರೋಧಿಸುವ ಶಕ್ತಿ ಅವನನ್ನು ರೋಗಿಯಾಗಿ ಮಾಡ್ತದೆ. ಇದಕ್ಕೆ ಆಟೋ ಎಮ್ಯೂನ್ ಎಂಬುದಾಗಿ ಹೇಳ್ತಾರೆ ಈ ರೋಗಕ್ಕೆ. ಈ ರೋಗದಿಂದ ಪೀಡಿತಲಾಗಿರ್ತಂಥ ಈ ಯುವತಿ, 22 ವರ್ಷದ ಯೌವನ ಯುವತಿ, ತಂದೆಗೆ ಬಹಳ ಪ್ರಿಯಳಾದ ಮಗಳು. ಈ ಯುವತಿ ಇದರಿಂದ ಬಾಧಿಸಲ್ಪಡ್ತಾ ಇಲ್ಲ. ಇವಳು 13ನೇ ವರ್ಷಕ್ಕೆ ಈ ರೋಗ ಬಂದಿರ್ತದೆ. ಅವಳ ಜೀವನ ಹೇಗಿರ್ಬೋದ್ರಿ? 13ನೇ ವರ್ಷಕ್ಕೆ ಈ ರೋಗದಿಂದ ಅವಳು ಬಳಲ್ತಾ ಇರ್ತಾಳೆ. ಆದರೆ ಆ ರೋಗದೊಟ್ಟಿಗೆ ಅವಳಿಗೆ ಈ ದುರಾತ್ಮಗಳು ಕಣ್ಣಿಗೆ ಕಾಣ್ತಾ ಇರ್ತದೆ. ಆ ದುರಾತ್ಮಗಳು ಅವಳ ದೇಹವನ್ನು ಕೆಡಿಸ್ತಾ ಇರುವಾಗ, ಅದು ಕೆಡಿಸಿ ಆದ ನಂತರ ಹೇಗೆ ಅವಳ ದೇಹದಲ್ಲಿ ವಾಸ್ತವಿಕವಾಗಿ ಹೇಗೆ ಕೆಡಿಸಿ ಆಗಿರುವಾಗ ಅವಳ ದೇಹದಲ್ಲಿ ಆಗತಕ್ಕಂಥ ನೋವು, ಆ ವೇದನೆ, ಆ ಬಾಧೆ, ಆ ಸಂಕಟ, ಅದು ವಾಸ್ತವಿಕವಾಗಿ ಅವಳ ಜೀವನದಲ್ಲಿ ನಡೀತಿತ್ತಂತೆ. ಆದರೆ ಆ ದುರಾತ್ಮಗಳು ಕಾಣೋದಿಲ್ಲ. ಈ ಡಾಕ್ಟರ್ಗಳು ಏನ್ ಮಾಡ್ತಾ ಇದ್ದಾರೆ, ವೈದ್ಯರು, ಇವಳಿಗಿರ್ತಕ್ಕಂಥ ರೋಗಕ್ಕೆ ಹೆಸರೇನು? ಆಟೋ ಎಮ್ಯೂನ್. ಈ ರೋಗದಿಂದ ಇವಳು ಪೀಡಿತಳಾಗಿದ್ದಾಳೆ, ಇದಕ್ಕೆ ಔಷಧವಿಲ್ಲ ಅಂತ ಹೇಳಿದ್ದಾರೆ. ಆದರೆ ಇವಳಲ್ಲಿ ಕಾಣಿಸ್ಕೊಳ್ತಿರ್ತಕ್ಕಂಥ, ಅವಳು ಹೇಳ್ತಾ ಇದ್ದಾಳೆ, ಇಲ್ಲ, ನನ್ನನ್ನು ಯಾರೋ ಬಂದು ಕೆಡಿಸ್ತಾ ಇದ್ದಾರೆ, ನನ್ನನ್ನು ಮಾನಭಂಗ ಮಾಡ್ತಾ ಇದ್ದಾರೆ, ಆ ದುಷ್ಟಶಕ್ತಿ ನನ್ನ ಮಾನಭಂಗ ಮಾಡ್ತಾ ಇದೆ, ನನಗೆ ಮೈಯೆಲ್ಲ ಸುಸ್ತಾಗ್ತಾ ಇದೆ, ನನ್ನ ಮೈಯೆಲ್ಲ ಸೋತೋಗ್ತಾ ಇದೆ ಅಂತ ಬಹಳ ಹೇಳ್ತಾ ಇದ್ದಾಳೆ ಇವಳು. ಆದರೆ ಡಾಕ್ಟರ್ ಹೇಳ್ತಾ ಇದ್ದಾರೆ, ಏನು ನಾಟಕ ಕರ್ರಿ ಅಂತೇಳಿ. ಏನಂತ ಹೇಳ್ತಾರೆ ವೈದ್ಯರು? ಇವಳು ಸೋಗು ಮಾಡ್ತಾ ಇದ್ದಾಳೆ ಅಂತ ಹೇಳಿದ್ರೆ, ಇವಳಿಗೂ ಬೇಕಂತ ಸೋಗು ಮಾಡ್ತಾ ಇದೆ. ಆದರೆ ವೈದ್ಯರಿಗೆ ಪತ್ತೆ ತಾಗೋದಿಲ್ಲ ಇದು. ಯಾಕಂದ್ರೆ ಇದು ಅದೃಶ್ಯ ಲೋಕದ ದುರಾತ್ಮಗಳು ಅವಳ ಮೇಲೆ ದಾಳಿ ಮಾಡ್ತಾ ಇತ್ತು. ಆದರೆ ಇದೊಂದು ಪಕ್ಕದಲ್ಲಾಯ್ತು ಅದೃಶ್ಯ ಲೋಕದ ದುರಾತ್ಮಗಳು, ಅದೃಶ್ಯ ದುರಾತ್ಮಗಳು. ಮತ್ತೆ ಇನ್ನೊಂದು ಪಕ್ಕದಲ್ಲಿ ಏನಾಯ್ತು ಅಂದ್ರೆ, ಇಲ್ಲಿ ಹಲ್ಲೆಲೂಯಾ, ಇಲ್ಲಿ ಇನ್ನೊಂದು ಪಕ್ಕದಲ್ಲಿ ಏನಾಯ್ತು, ಅವಳಿಗೆ ಆಟೋ ಎಮ್ಯೂನ್ ಎಂಬ ರೋಗದಿಂದ ಅವಳು ಕ್ಷೀಣಿಸಿ ಹೋಗ್ತಾ ಇದ್ದಾಳೆ. ಸುಮಾರು 13ನೇ ವರ್ಷಕ್ಕೆ ಇವಳಿಗೆ ಈ ರೋಗ ದಾಳಿ ಮಾಡಿತ್ತು. ಆಗ 13ನೇ ವರ್ಷಕ್ಕೆ ಈ ರೋಗ ದಾಳಿ ಮಾಡುವ ಇವಳಿಗಿರ್ತಕ್ಕಂಥ ಈ ರೋಗ, ಆದರೆ ಇವಳಿಗೆ ಕಣ್ಣಿಗೆ ಹೀಗೆ ಕಾಣ್ತಾ ಇದೆ, ಹೀಗೆ ದುರಾತ್ಮಗಳು ಕಾಣ್ತಾ ಇದೆ, ಇವಳನ್ನು ಮಾನಭಂಗ ಮಾಡ್ತಾ ಇದೆ, ಇವಳನ್ನು ಸಂಪೂರ್ಣವಾಗಿ ಅಶುದ್ಧ ಮಾಡ್ತಾ ಇದೆ ಎಂಬುದಾಗಿ ಹೇಳಿಕೊಂಡು ಅವಳು ಹೇಳ್ತಾ ಇದ್ರೆ ವೈದ್ಯರು ಇವಳು ನಾಟಕ ಮಾಡ್ತಾ ಇದ್ದಾಳೆ ಅಂತ ಹೇಳಿದ್ರು. ಆದರೆ
13ನೇ ವರ್ಷದಿಂದ 22 ವರ್ಷ ಒಳಗೆ ಅವಳು ಇಷ್ಟು ಕ್ಷೀಣಿಸಿ ಅವಳ ದೇಹವೆಲ್ಲ ಮುದ್ದಿ ಆಗಿ ಅವಳ ಮಾಂಸಖಂಡಗಳೆಲ್ಲ ಕರಿಗೋಗಿ ಆ ಆಟೋ ಇಮ್ಯೂನ್ ಎಂಬ ರೋಗದಿಂದ ಅವಳ ದೇಹದಲ್ಲಿರತಕ್ಕಂಥ ಲಿವರ್, ಕಿಡ್ನಿ, ಕಣ್ಣುಗಳು, ನಾಲಿಗೆ ಇನ್ನಿತರ ಅವಯವಗಳ ಮೇಲೆ ಬಹಳ ಭಯಂಕರವಾದಂಥ ದಾಳಿ ಆಗಿರುವುದರಿಂದ ಅವಳ ಅವಯವಗಳು ಕೂಡ ರೋಗಗ್ರಸ್ತವಾಗಿ ಅವಳಿನ್ನು ಬಹಳ ಕಟ್ಟ ಕಡೆಗೆ ಮರಣದ ಹತ್ತಿರಕ್ಕೆ ಬಂದವಳು. ಅವರ ತಂದೆ ತಾಯಿ ಅವರು ಈಟಾನಗರ್ ಅರುಣಾಚಲ್ ಪ್ರದೇಶ್ ಕ್ಯಾಪಿಟಲ್ನಲ್ಲಿ ಇರ್ತಾರೆ. ಈಟಾನಗರ್ ಅರುಣಾಚಲ್ ಪ್ರದೇಶ್ ಕ್ಯಾಪಿಟಲ್ನಲ್ಲಿ. ಅವರು ಮೂಲತಃ ನೇಪಾಲ್ನವರು. ಆದರೆ ಆ ಒಂದು ಅರುಣಾಚಲ್ ಪ್ರದೇಶಕ್ಕೆ ಬಂದು ಅವರು ತಮ್ಮ ದಿನನಿತ್ಯದ ಜೀವನಾಂಶಕ್ಕಾಗಿ ಬಂದಿರ್ತಾರಲ್ಲ. ಆ ಸಮಯದಲ್ಲಿ ಇವಳು ಪಡುತ್ತಿರತಕ್ಕಂಥ ಸಂಕಟವನ್ನು ನೋಡಿ ಅತಿ ಪ್ರಿಯಳಾದ ಮಗಳು ತಂದೆಗೆ ನೋಡಿ, ತಂದೆಗೆ ಬಹಳ ಪ್ರಿಯಳಂದ್ರೆ ಹೆಣ್ಮಕ್ಳು ಬಹಳ ಪ್ರಿಯರಾಗಿರ್ತಾರೆ. ಅತಿ ಪ್ರಿಯಳಾದ ಮಗಳು ಇವಳು. ಏನಾಯ್ತು ಅವಳಿಗೆ? ಅವಳು ಪಡುತ್ತಿರ್ತಕ್ಕಂಥ ಸಂಕಟ ನೋಡಿ ತಂದೆ ತಮ್ಮ ನೇಪಾಲ್ನಲ್ಲಿರ್ತಕ್ಕಂಥ ಅನೇಕ ಮಾಂತ್ರಿಕರನ್ನು ಮತ್ತು ಅನೇಕ ಅವರ ಧರ್ಮ ಅಧಿಕಾರಿಗಳನ್ನು ಕರೆಸಿ ಎಷ್ಟೋ ಅನುಷ್ಠಾನಗಳು ಮಾಡಿಸಿದ್ರಂತೆ. ಆವಾಗಲೂ ಆ 13ನೇ ವರ್ಷದಿಂದ ಸ್ಟಾರ್ಟ್ ಮಾಡಿದ್ದಾರೆ. ಆ ನಂತರ ನಮ್ಮ ಭಾರತ ದೇಶದಲ್ಲಿ ಬಂದು ಅನೇಕ ಮತಾವಲಂಬಿಗಳನ್ನು, ಮತಾಧಿಕಾರಿಗಳನ್ನು ಕಳಿಸಿ, ಮತಬೋಧಕರನ್ನು ಕಳಿಸಿ ಅವರಿಂದಲೂ ಅನೇಕ ಅನುಷ್ಠಾನಗಳು, ಅನೇಕ ರೀತಿ ರಿವಾಜುಗಳು, ಅದಕ್ಕೆ ಬೇಕಾದ ಎಲ್ಲ ಕಾರ್ಯಗಳು ಏನೇನೋ ಮಾಡಿದ್ರು. ಆದರೂ ಅವಳ ಪರಿಸ್ಥಿತಿ ಇನ್ನೂ ಹದಗೆಟ್ಟು ಹೋಗ್ತಾ ಇದೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಹದಗೆಟ್ಟು ಹೋಗ್ತಾ ಇದೆ. ಅವಳಿಗೆ ಅರ್ಥ ಆಗ್ತಾ ಇಲ್ಲ. ಅವಳು ದಿನೇ ಕುಸಿದು ಹೀಗೆ ಅನೇಕ ವಿಧವಾದಂಥ ಅನುಷ್ಠಾನಗಳು, ಮಾಟಮಂತ್ರಗಳು ಮತ್ತು ಇನ್ನಿತರ ಎಲ್ಲೆಲ್ಲೋ ಸಮಾಧಿಗಳ ಕಡೆ ಹೋಗ್ಲಿಕ್ಕೆ ಹೇಳಿದ್ರು, ಕೆಲವ ಧರ್ಮಸ್ಥಳಗಳ ಕಡೆ ಹೋಗ್ಲಿಕ್ಕೆ ಹೇಳಿದ್ರು. ಅಲ್ಲೆಲ್ಲ ಹೋಗಿದ್ರು ಕೂಡ ಅವಳಿಗೆ ಇನ್ನೂ ಹೆಚ್ಚಾಗ್ತಾ ಇದೆ ಹೊರತು ಅವಳಿಗೆ ಗುಣಮುಖರಾಗ್ತಾ ಇಲ್ಲ. ಅವಳು ದಿನಗಳದಂತೆ ಹುಚ್ಚಳು ಆಗಿಬಿಟ್ಲಂತೆ. 22ನೇ ವಯಸ್ಸಿಗೆ ಅವಳು ಹುಚ್ಚಳು ಆಗಿಬಿಟ್ಲು. ಅವಳು ಬಹಳ ಚಿಕ್ಕ ಮಕ್ಕಳಾಗಿ ಕೂಗೋದು, ಅಳೋದು, ಓಡೋದು, ಹೀಗೆ ಚಿಕ್ಕ ಮಕ್ಕಳಾಗಿ ಮಾಡಲು ಆರಂಭಿಸಿರುವಾಗ, ಪ್ರೈಸ್ ಲಾರ್ಡ್ ಜೀಸಸ್, ಚಿಕ್ಕ ಮಕ್ಕಳಾಗಿ ಮಾಡಲು ಆರಂಭಿಸಿರುವಾಗ ವೈದ್ಯರು ಇವಳು ಸೋಂಗು ಮಾಡ್ತಾ ಇದ್ದಾಳೆ ಎಂಬುದಾಗಿ ಹೇಳಿ ಅವಳನ್ನು ವೈದ್ಯಕೀಯ ಚಿಕಿತ್ಸೆ ಪ್ರಕಾರವಾಗಿ ಇವಳಿಗಿರುವ ರೋಗ ಆಟೋ ಇಮ್ಯೂನ್ ರೋಗ. ಇದಕ್ಕೆ ರೋಗದಿಂದ ಮನುಷ್ಯ ಕುಸಿದೋಗ್ತಾನೆ, ಬಳಲಿ ಹೋಗ್ತಾನೆ, ಅದರಿಂದ ಮುದ್ದಿ ಆಗ್ತಾನೆ ಗೊತ್ತಿದೆ. ಆದರೆ ಇವಳು ಹೇಳ್ತಿರ್ತಕ್ಕಂಥ ಈ ದುರಾತ್ಮಗಳು ಅವಳ ಮೇಲೆ ದಾಳಿ ಮಾಡಿ ಅವಳನ್ನು ಕೆಡಿಸ್ತಾ ಇದೆ. ಅಂದರೆ ಅವಳು ಕೆಡಿಸ್ತಾ ಇರುವಾಗ ಅವಳಿಗೆ ಅನಿಸ್ತದೆ ವಾಸ್ತವಿಕವಾಗಿ ಅವಳ ದೇಹವೆಲ್ಲ ನೋವಾಗ್ತದಂತೆ. ಯಾರೋ ಬಂದು ನನ್ನನ್ನು ಮಾನಭಂಗ ಮಾಡಿದ್ದಾರೆ ಎಂಬುದಾಗಿ ಹೇಳ್ಕೊಟ್ಟು ಹೀಗೆ ದಿನಾಲೂ ಇವಳು ಹಾಗೆ ಆಗ್ತಾ ಇರುವಾಗ ಅವಳ ದೇಹದಲ್ಲಿ ಬಲ ದಿನೇ ಸೋತ್ ಹೋಗಿ ಕ್ಷೀಣಿಸುತ್ತಾ ಬಲಹೀನಳಾಗಿ ಅಳಲುತ್ತಾ ಒಂದು ದಿವಸ ಏನಾಯ್ತು, ಎಷ್ಟು ಮಾಡಿದ್ರು ಇವಳು ಗುಣ ಆಗ್ತಾ ಇಲ್ಲ ಅಂತ 9 ವರ್ಷ ಸುದೀರ್ಘ ವರ್ಷ ಅವಳಿಗೆ ಅನಿಸ್ತಾ ಇದೆ, ನಾನು ಈಗ ಸಾಯ್ತೀನ, ನಾಳೆ ಸಾಯ್ತೇನೆ, ಯಾವಾಗ ಸಾಯ್ತೀನ ಗೊತ್ತಿಲ್ಲ. ಆದರೆ ಪ್ರತಿದಿನ ಆ ದುರಾತ್ಮ ಬಂದು ಹೇಳ್ತದೆ, ನಾನು ನಿನ್ನನ್ನು ತೊಗೊಂಡು ಹೋಗ್ತೇನೆ ಎಂಬುದಾಗಿ ಅವಳನ್ನು ಎಳಿತಾ ಇದ್ರೆ ಅವಳು ಎಷ್ಟೋ ಪ್ರಯತ್ನ ಮಾಡ್ತಾಳಂತೆ ಬರದೇ ಇರಲಿಕ್ಕಾಗಿ. ಆದರೆ ಆಟೋ ಇಮ್ಯೂನ್ ರೋಗಕ್ಕೆ ಔಷಧವಿಲ್ಲ ಎಂದು ಹೇಳಿದ ಕೂಡಲೇ ಅವರ ತಂದೆ ತಾಯಿಗಳು ಸುಮ್ಮನೆ ಇರಲಿಕ್ಕಾಗಿಲ್ಲ ರೀ. ಯಾಕಂದರೆ ಹೆತ್ತ ತಂದೆ ತಾಯಿಗಳು ಸುಮ್ಮನೆ ಇರಲಿಕ್ಕಾಗಲ್ಲ. ಅವರು ಹುಡುಕಲಿಕ್ಕೆ ಆರಂಭ ಮಾಡಿದ್ರಂತೆ. ಹೇಗಾದರೆ ನನ್ನ ಮಗಳನ್ನು ಗುಣಪಡಿಸ್ಕೋಬೇಕು, ಯಾವುದಾದ್ರೆ ವೈದ್ಯರಿದ್ದಾರ ಅಥವಾ ಏನಾದರೆ ಉಪಾಯ ಇದೆಯಾ ನನ್ನ ಮಗಳನ್ನು ಗುಣಪಡಿಸ್ಕೊಳ್ಬೇಕೆಂಬುದಾಗಿ ತಂದೆ ತಾಯಿಗಳು ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ಯಾಕಂದರೆ ಮಗಳಿನ ಆ ಮುದ್ದು ಮಗಳಿನ ಆ ಕೂಸಿನ ಆ ತಂದೆ ಅವಳು ಅಳುತ್ತಿರೋದು ನೋಡಿ, ಅವಳು ನರಳುತ್ತಿರೋದು ನೋಡಿ, ಅವಳು ಮುದ್ದಿ ಆಗ್ತಿರೋದು ನೋಡಿ, ಅವಳು ಆ ರೋಗದಲ್ಲಿ ಕ್ಷೀಣಿಸಿ ಹೋಗ್ತಿರೋದು ನೋಡಿ ತಂದೆ ಹೃದಯ ಚೂರು ಚೂರು ಆಗಿಬಿಟ್ಟಿದೆ. ಆತನು ಕುಡಿಲಿಕ್ಕೆ ಆರಂಭ ಮಾಡಿಬಿಟ್ಟ. ಕುಡಿತದ ಅಮಲಿಗೆ ದಾಸನಾಗಿಬಿಟ್ಟ. ಕುಡಿಲಿಕ್ಕೆ ಆರಂಭ ಮಾಡಿ ಕುಡಿಕನಾಗಿ ಆತನು ತನ್ನ ಜೀವನದಲ್ಲಿ ಮನೆಗೆ ಬರೋದನ್ನು ಕೂಡ ಬಿಟ್ಟಿದ್ದಾನಂತೆ. ಯಾಕಂದರೆ ಸಂಜೆಗೆ ಮನೆಗೆ ಬಂದರೆ ಆ ಮಗಳಿನ ಮಕ್ಕ ನೋಡಿಕೊಳ್ಳಿ ಆ ಮನುಷ್ಯನಿಗೆ ಬಹಳಷ್ಟು ದುಃಖ ಆಗ್ತದಂತೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಾರಲ್ವ್ಯಾ,
ತುಂಬ ದುಃಖದಿಂದ ನರಳಿ ಆತನು ಬಾಧೆ ಪಡ್ತಾನೆ. ನನ್ನ ಪ್ರಿಯ ಸಹೋದರಿ, ಇಂಥ ಒಂದು ಸ್ಥಿತಿಗೆ ಬಂದಿರತಕ್ಕಂಥ ಈ ಮಗಳಿನ ಜೀವನ ಅಷ್ಟು ಕರಾಳವಾದಂಥ ಜೀವನ, ಅಷ್ಟು ಕಣ್ಣೀರು ದುಃಖ ಬಾಧೆಯಿಂದ ಇರತಕ್ಕಂಥ ಜೀವನ ಅವಳನ್ನು ಕಾಡ್ತಾ ಇರುವಾಗ ಅವಳ ಇರ್ತಕ್ಕಂಥ ಅಜ್ಜಿ ಏನು ಮಾಡ್ತಾಳೆ, ಒಂದು ದಿವಸ ಆ ಅಜ್ಜಿ ಯಾವುದೋ ಒಂದು ಜನರು ಹೇಳ್ತಾರೆ, ಇಲ್ಲಮ್ಮ ನಿಮ್ಮ ಮಗಳಿಗೆ ಇದು ಭೂತ ಪಿಶಾಚಿಯ ಪ್ರೇತವಾಗಿದೆ, ಅದು ಬಾಧಿತಳಾಗಿದ್ದಾಳೆ ಮತ್ತು ಅವಳಿಗಿರುವ ರೋಗಕ್ಕೆ ಔಷಧ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ಅಜ್ಜಿ ಏನು ಮಾಡ್ತಿದ್ವಿ, ಎಲ್ಲ ಕಡೆ ಹೋಗಿ ಕೇಳ್ತಾ ಇದ್ಲಂತೆ, ನನ್ನ ಮಗಳಿಗಿಂತ ರೋಗ ಇದೆ, ಅದಕ್ಕೆ ಔಷಧವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಏನಾದರೆ ಯಾರಾದರೆ ಉಪಾಯ ಇದ್ರೆ ಹೇಳ್ರಿ ಎಂಬುದಾಗಿ ಎಲ್ಲ ಕಡೆ ಹುಡುಕ್ತಿರ್ಲಂತೆ. ಯಾರೋ ಹೇಳಿದ್ರಂತೆ, ಇಲ್ಲ ಅಲ್ಲೊಂದು ಚರ್ಚ್ ಇದೆ ಈಟಾನಗರ್ನಲ್ಲಿ, ಅರುಣಾಚಲ್ ಪ್ರದೇಶ ಚರ್ಚ್, ಆ ಚರ್ಚಿಗೆ ಹೋಗಿ ನೀವು ಪ್ರಾರ್ಥನೆ ಮಾಡಿಸ್ಕೊಳ್ರಿ, ಎಂಥ ರೋಗ ಇದ್ರೂ ಕೂಡ ಅಲ್ಲಿ ಗುಣ ಆಗ್ತಾ ಇದೆ ಅಂತ ನಾವು ಕೇಳಿದೆವು, ಹೋಗಿ ಅಮ್ಮ ಒಂದ್ಸರಿ ಪ್ರಯತ್ನ ಮಾಡಿ ಎಂಬುದಾಗಿ ಹೇಳಿದ್ರು. ಆಗ ಅಜ್ಜಿ ಏನು ಮಾಡಿದ್ಲು, ಅಪ್ಪ ಆ ಚರ್ಚಲ್ಲಿ ಪ್ರೇಯರ್ ಮಾಡ್ತಾರಂತಲ್ಲ, ಅವರ ಮನೆಯಲ್ಲಿ ಹಣನೂ ಖಾಲಿ ಆತ್ರಿ. 9 ವರ್ಷ ಅವ್ರಿಗಿರುವ ಆಸ್ತಿ, ಅವ್ರಿಗಿರುವ ಹೊಲದ, ಅವ್ರಿಗಿರುವ ಗದ್ದೆ, ಅವ್ರಿಗಿರ್ತಕ್ಕಂಥ ಎಲ್ಲೆಲ್ಲಿ ಹಣ ಇದೆ ಎಲ್ಲವನ್ನು ಮಾರಿಕೊಂಡು ತಲೆ ಮೇಲೆ ಲಕ್ಷಾಂತರ ರೂಪಾಯಿ ಸಾಲ ಮಾಡಿಕೊಂಡು ಆ ಸಾಲದಿಂದ ಕೂಡ ಅವರು ಕುಗ್ಗಿ ಹೋಗ್ತಾ ಇದ್ದಾರೆ. ಈ ಮಗಳು ಗುಣವಾಗ್ತಾ ಇಲ್ಲ, ಅದರಿಂದ ಕೂಡ ಆ ಮಗಳು, ಆ ತಂದೆ ತಾಯಿಗಳು ಬಹಳ ಕುಗ್ಗಿ ಹೋಗ್ತಾ ಇದ್ರು. ಅವಾಗ ಅಜ್ಜಿ ಆ ಚರ್ಚ್ನಲ್ಲಿ ಹೋಗಿದ್ರೆ ನಿನ್ನ ಮೊಮ್ಮಗಳು ಗುಣವಾಗ್ತಾಳೆ ಎಂಬುದಾಗಿ ಹೇಳಿದ ಕೂಡಲೇ ಅವಳು ಬಹಳ ಸಂತೋಷಪಟ್ಟಳು. ಪ್ರೈಸ್ ಲಾರ್ಡ್ ಜೀಸಸ್. ಎಷ್ಟೋ ಸಂತೋಷಪಟ್ಟು ಅವಳೇನು ಮಾಡಿಬಿಟ್ಲು, ನೇರವಾಗಿ ಅವರ ತಂದೆ ಹತ್ರ, ಆ ಮಗುವಿನ ತಂದೆ ಹತ್ರ ಬಂದು ಅಜ್ಜಿ ಹೇಳ್ತಾಳೆ, ಇಲ್ಲ ನೀವೆಲ್ಲ ಬಹಳಷ್ಟು ಕಡೆಗೆ ಹೋಗಿ ತಿರುಗಿ ಬಂದಿರಿ, ಇವಳಿಗೆ ಔಷಧವಿಲ್ಲ ಅಂತ ಹೇಳ್ತಾರೆ, ಗುಣವಾಗುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ, ಆದರೆ ನಾನು ಒಂದು ಔಷಧವನ್ನು ಕಂಡುಕೊಂಡಿನಿ, ಈ ಲೋಕದಲ್ಲಿ ಒಂದೇ ಔಷಧ ಇದೆ ಅವಳನ್ನು ಗುಣ ಮಾಡಲಿಕ್ಕೆ, ಅದು ಚರ್ಚ್ನಲ್ಲಿ ಹೋಗಿ ಯೇಸು ಕ್ರಿಸ್ತನಿಂದ ಮಾತ್ರವೇ ಅವಳು ಗುಣವಾಗಲು ಮತ್ತು ಯಾವುದರಿಂದ ಗುಣವಾಗುವುದಿಲ್ಲ ಅಂತ ಹೇಳಿದ್ದಾರೆ. ನನ್ನ ಮೊಮ್ಮಗಳನ್ನು ನಾನು ಚರ್ಚ್ಗೆ ತೊಗೊಂಡು ಹೋಗ್ತೀನಿ ಅಂತ ಹೇಳಿದ್ರುವಾಗ ಅವರ ತಂದೆ ಪಾಪ ಮುದ್ದು ಮಗಳಲ್ಲ, ಹೇಗಾದ್ರೆ ಇರಲಿ, ಚರ್ಚಿಗಾದ್ರೂ ಹೋಗಿ ಗುಣವಾಗಲಿ, ಅವಳು ಚರ್ಚಿಗಾದ್ರೂ ಗುಣವಾಗಲಿ ಅಂದ್ರಿ. ಅವರ ತಂದೆ ಆ ಮಗಳಿನ ಅವಸ್ಥೆ, ಆ ಮಗಳಿನ ಆ ದುರವಸ್ಥೆಯನ್ನು ನೋಡಿ ಆಯ್ತು ತಗೊಂಡು ಅಂತ ಹೇಳಿದ. ಅವಾಗ ಏನಾಯ್ತು, ಅವಳಿಗೆ ಆ ಮಗುವನ್ನು ತಗೊಂಡೋಗಿ ಚರ್ಚಲ್ಲಿ ಪ್ರಾರ್ಥನೆ ಮಾಡಿಸಿದ್ರು. ಪ್ರಾರ್ಥನೆ ಮಾಡಿಸಿದ ಕೂಡಲೇ ಆ ದಿನ ಅವಳಿಗೆ ಎಷ್ಟೋ ಪಕ್ಷಕ್ಕೆ ಪೂರ್ವದಿಂದಕ್ಕೆ ಅವಳಿಗೆ ಎಷ್ಟೋ ಶೇಕಡ ಅವಳ ದೇಹದಲ್ಲಿ ಒಂದು ಬಿಡುಗಡೆ, ಒಂದು ಆರೋಗ್ಯ ಅವಳು ಕಂಡುಕೊಂಡಳಂತೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ಲ, ಆರೋಗ್ಯವನ್ನು ಕಂಡುಕೊಂಡ್ಗಳೇ ಅವರ ಅಜ್ಜಿಗೆ ಬಹಳ ಸಂತೋಷ ಆಯಿತು. ಮಗಳು ಹೇಳಿದೆ, ಅಯ್ಯೋ ನಂಗೆ ಆರಾಮಿದೆ ರೀ ಅಂತ ಹೇಳಿದಂತೆ. ಆವಾಗ ಆ ಪಾಸ್ಟರ್ ಅವರು ಅವಳಿಗೆ ಪ್ರಾರ್ಥನೆ ಮಾಡ್ತಾ ದಿನಗಳ ಪ್ರಾರ್ಥನೆ ಮಾಡ್ತಾ, ಕೆಲವು ದಿನಗಳಲ್ಲಿ ಅವಳ ಒಳಗಿರ್ತಕ್ಕಂಥ ದೆವ್ವು, ಅವಳ ಒಳಗಿರ್ತಕ್ಕಂಥ ಆ ಭೂತ ಪ್ರೇತ, ಅವಳ ಒಳಗಿರ್ತಕ್ಕಂಥ ಆ ದುಷ್ಟ, ಆ ದುರಾತ್ಮ ಹೊರಬಂದು ಅಲ್ಲಾಡಿ ಅದನ್ನು ಪ್ರಾರ್ಥನೆ ಮಾಡಿರುವಾಗ ಯೇಸು ನಾಮದಲ್ಲಿ ಈ ದುರಾತ್ಮ ಬಿಟ್ಟೋಗು ಎಂಬುದಾಗಿ ಅಪ್ಪಣೆ ಕೊಟ್ಟಿದ ಕೂಡಲೇ ಅವಳು ಒಳಗಿರುವ ದುರಾತ್ಮ ಹೊರಗೆ ಬಂದು ಉಳ್ಳಾಡಿ ಬಿದ್ದಾಡಿ ಅವಳು ಅಳ್ಕೊಳ್ತಾ ಕೂಗುತ್ತಾ ಇರುವಾಗ ಹಾಗೆ ಆ ದುರಾತ್ಮ ಅವಳನ್ನು ಬಿಟ್ಟು ಹೋಯಿತು. ಪ್ರೈಸ್ ಲಾರ್ಡ್ ಜೀಸಸ್. ಆ ದುರಾತ್ಮ ಅವಳನ್ನು ಬಿಟ್ಟು ಹೋದ ಕೂಡಲೇ ಆ ಮಗಳ ಸ್ವಸ್ಥತೆ, ಎಷ್ಟೋ ಬಿಡುಗಡೆ, ಎಷ್ಟೋ ಆರೋಗ್ಯ, ಎಷ್ಟೋ ನೆಮ್ಮದಿ, ಎಷ್ಟೋ ವಿಶ್ರಾಂತಿಯಾಗಿ ಅವಳು ಗುಣಮುಖಳಾಗಿ ಎದ್ದು ಕೂಡಲೇ ಅವಳ ಅಜ್ಜಿ ಅವಳನ್ನು ತಗೊಂಡು ಹೋಗ್ತಾಳುವಾಗ ಮನೆಯಲ್ಲಿ ಆ ದಿನ ಎಷ್ಟೋ ಸುಖಕರವಾಗಿ ನಿದ್ದೆ ಮಾಡಿದ್ಲಂತೆ. ಅವಳು ರಾತ್ರಿಯಲ್ಲಿ ಸರಿಯಾಗಿ ನಿದ್ದೆ ಮಾಡಿದ ದಿನವೇ ಗೊತ್ತಿಲ್ಲಂತವರಿಗೆ. ಯಾವಾಗ ನೋಡಿದ್ರೆ ರಾತ್ರಿ ಹಗಲು ಗುಣಗುತ್ತಾ ಇರ್ತಾಳೆ, ಯಾರೋ ಬರ್ತಾ ಇದ್ದಾರೆ, ಏನೋ ಮಾಡ್ತಾ ಇದ್ದಾರೆ, ನನ್ನ ಕೆಡಿಸ್ತಾ ಇದ್ದಾರೆ, ಬಹಳಷ್ಟು ಕೂಗುತ್ತಾ ಇದ್ದಳಂತೇವಳು. ಆದರೆ ಅಂತ ಕೂಗುತ್ತಿರ್ತಕ್ಕಂಥ ಅವಳು ಆ ದಿನ ಚರ್ಚಲ್ಲಿ ಕೆಲವು ದಿನಗಳಾದ್ಮೇಲೆ ಆ ದೆವ್ವ ಆತ್ಮಗಳು ಒಳಗಿರ್ತಕ್ಕಂಥ ದೆವ್ವ ಆತ್ಮ ಹೊರಗೆ ಬಂದ್ಕೊಳ್ಳಿ ಆ ದಿನ ಚರ್ಚಲ್ಲಿ ಪ್ರಾರ್ಥನೆ ಮಾಡಿದ ಕೂಡಲೇ ಅವಳಲ್ಲಿರ್ತಕ್ಕಂಥ ದುರಾತ್ಮ ಹೊರಗೆ ಬಂತು. ಪ್ರೈಸ್ ಲಾರ್ಡ್ ಜೀಸಸ್. ಆ ದುರಾತ್ಮ ಹೊರಗೆ ಬಂದ ಕೂಡಲೇ ಆ ದುರಾತ್ಮ ಒದ್ದಾಡಿ ಅವಳನ್ನು ಬಿಟ್ಟು ಹೋದ ಕೂಡಲೇ ಅವಳು ಪಾಸ್ಟ್ರಲ್ಲೇ ದೇವ್ರ ವಾಕ್ಯವನ್ನು ಮಾತಾಡ್ತಾ ಇದ್ರು. ಅಜ್ಜಿ ಏನು ಮಾಡಿದ್ಲು, ಆ ಮಗಳಿಗೆ ದೀಕ್ಷಾ ಸ್ನಾನ ಕೊಡಿಸ್ಬಿಟ್ಲು. ಅವಳನ್ನು ಇನ್ನು ಮುಂದೆ ಯೇಸು ಅಮ್ಮ ನಿನ್ನ ಜೀವನ ಬದುಕಿಸಿದ್ದು, ಯೇಸುವೆ ನಿನ್ನನ್ನು ಕಾಪಾಡ್ತಾರೆ ಎಂಬುದಾಗಿ ಹೇಳ್ಕೊಂಡು ಅವಳು ದೀಕ್ಷಾಸ್ಥಾನ ತಗೊಂಡು ಸಂಪೂರ್ಣವಾಗಿ ಆರೋಗ್ಯವಾಗಿದ್ದು ಚರ್ಚ್ಗೆ ಹೋಗ್ತಾ ಇದ್ಲು.
ಚರ್ಚಿಗೆ ಹೋಗ್ತಾ ಇರುವಾಗ ಈ ದೀಕ್ಷಾ ಸ್ಥಾನ ತಗೊಂಡು ಇವಳು ಕ್ರಿಸ್ತ ನಂಬಿಕೆಯಲ್ಲಿ ಅವಳು ಯೇಸುವಿನ ರಾಜ್ಯದಲ್ಲಿ ಸೇರಿಬಿಟ್ಟಿದ್ದಾಳೆ ಅಂತ ತಿಳ್ಕೊಂಡು ಅವರ ತಂದೆಗೆ ಅದು ತಿಳಿದು ಬಂತು. ಜಾಗೃತಿಯಿಂದ ಕೇಳ್ತೀರಿ. ಈಗ ಅವರ ತಂದೆಗೆ ತಿಳಿದು ಬಂದ ನಂತರ ಅವರ ತಂದೆ ಅವರ ಅಜ್ಜಿಯನ್ನು ಗದರಿಸಿದ ಮತ್ತು ಇವಳನ್ನು ಕೂಡ ಗದರಿಸಿದ. ಅವಳನ್ನು ತರಾಟೆಗೆ ತೆಗೆದುಕೊಂಡ. ನಿನಗೆ ಬುದ್ಧಿ ಇಲ್ಲ, ನೀನು ಯಾಕೆ ಹೋಗಿ ದೀಕ್ಷಾಸ್ಥಾನ ತಗೊಂಡು ಎಂಬುದಾಗಿ ಅವಳನ್ನು ವಿಧ ವಿಧವಾಗಿ ಗದರಿಸಿ, ಅವಳನ್ನು ಜೋರು ಮಾಡಿ, ಅವಳನ್ನು ಹಿಂಸಿಸಿ, ಅವಳನ್ನು ಬಹಳ ರೀತಿಯಾದ ಹಿಂಸೆ ಕಿರುಕುಳವನ್ನು ಕೊಟ್ಟಿರುವಾಗ ಆ ಮಗಳು, ನಾನು ಗುಣವಾದೇನಲ್ಲಪ್ಪ, ಗುಣ ಆದ್ರೆ ಏನಾಯ್ತು, ನಮ್ಮ ನೇಪಾಳಿ ಜನ ನಾವು, ಇದನ್ನು ಬಿಟ್ಟು ನೀನು ಅಲ್ಲಿ ಯಾಕೆ ಹೋಗಿ ಸೇರಿದ ಯೇಸು ಕ್ರಿಸ್ತನಲ್ಲಿ? ನಾನು ಯೇಸು ಕ್ರಿಸ್ತನನ್ನು ದೇವರಾಗಿ ನಂಬಿಕೊಂಡಿನೇ, ಅವರೇ ಅಲ್ಲ ನನ್ನನ್ನು ಗುಣಪಡಿಸಿದೆ ಎಂಬುದು ಹೇಳಿದ್ರು. ಅದೇಂಗಾಗ್ತದೆ ಹಾಗೆ ಹೀಗೆ ಅಂತೇಳಿ ಆ ಮಗಳನ್ನು ಬಹಳಷ್ಟು ಆರಾಮಾದ ಕೆಲವು ತಿಂಗಳಾಗಿ ಚೆನ್ನಾಗಿ ಪುಷ್ಟಳಾಗಿದ್ದ ಕೂಡಲೇ ಈಗ ಅವನಿಗೆ ಯಾರು ಬೇಡ, ಯೇಸು ಕ್ರಿಸ್ತನ ನಂಬುವುದು ಬೇಡ, ಚರ್ಚಿಗೆ ಹೋಗೋದು ಬೇಡ ಅಂತ ಹೇಳ್ತಾ ಇದ್ದಾನೆ. ಆದರೆ ಅವರ ತಂದೆ ಮಾಡಿರತಕ್ಕಂಥ ಆ ಕಿರುಕುಳ, ಅವರ ತಂದೆ ಕೊಟ್ಟಿರ್ತಕ್ಕಂಥ ಆ ಒಂದು ಭಯಂಕರವಾದ ಕಿರುಕುಳದ ನಿಮಿತ್ತ, ಆ ಬೈಗಳ, ಆ ಗದರಿಕೆ, ಆ ಒಂದು ಹಿಂಸೆ, ಹೊಡಿಲಿಲ್ಲ, ಹಿಂಸೆ ನಿಮಿತ್ತ ಅವಳು ಪ್ರಾರ್ಥನೆಗೆ ಹೋಗುವುದನ್ನು ಬಿಟ್ಟು ಬಿಟ್ಲು. ನನ್ನ ಪ್ರಿಯ ಸಹೋದರಿ ಸಹೋದರೇ, ತುಂಬ ಜನರು ಈ ರೀತಿಯಾದಂಥ ತಪ್ಪು ಮಾಡ್ತಾರೆ. ಯಾಕಂದರೆ ದೇವರು ನಮಗೆ ಸುಖ, ಶಾಂತಿ, ಸಮಾಧಾನ ಕೊಟ್ಟ ನಂತರ ಆ ದೇವರನ್ನು ಬೇಡ ಎಂಬುದಾಗಿ ಅವಳನ್ನು ಬಿಡಿಸಿರುವಾಗ ಆ ಮಗಳು ಎಷ್ಟೋ ಸಂತೋಷವಾಗಿ ಚರ್ಚಲ್ಲಿ ಕೂತ್ಕೊಂಡು ಹಾಡಾಡಿ, ಭಜನೆ ಮಾಡಿ, ಕೀರ್ತನೆ ಹಾಡಿ, ದೇವರನ್ನು ಸ್ತುತಿಸ್ತಾ, ದೇವರ ವಾಕ್ಯವನ್ನು ಕೇಳ್ತಾ, ಅಲ್ಲಿರುವ ಪ್ರಾರ್ಥನಾ ಭವನದಲ್ಲಿ, ಆ ಪ್ರಾರ್ಥನಾ ಕೇಂದ್ರದಲ್ಲಿ ಹೋಗಿ ಚೆನ್ನಾಗಿ ದೇವರ ವಾಕ್ಯವನ್ನು ಕೇಳಿ ಅವಳು ಎಷ್ಟೋ ಆರೋಗ್ಯವಾಗಿದ್ದಳು. ಅವಳು ಕಿಲಕಿಲ ನಗುತ್ತಾ ಎಷ್ಟೋ ಕಲೆಯಿಂದ ತುಂಬಿದ್ಳು. ಆದರೆ ಯಾವಾಗ ಅವರ ತಂದೆ ಪ್ರಾರ್ಥನೆಯನ್ನು ಬಿಡಿಸಿದ್ರು, ಆವತ್ತಿಂದ ಅವಳು ದಿನಗಳದಂತೆ ಅವಳಿಗೆ ಅಸಮಾಧಾನ, ಅಶಾಂತಿ ಆಯಿತು. ಆಮೇಲೆ 1-2 ವಾರ ಆದಮೇಲೆ ಅವಳಿಗೆ ಮೊದಲಿದ್ದಿದ್ದು ಒಂದು ಭೂತ ಪ್ರೇತ ಇತ್ತು, ಅವಳಿಗೆ ಒಂದು ದೆವ್ವ ಅವಳ ಮೈ ಒಳಗಿತ್ತು, ದೆವ್ವ ಪಿಶಾಸಿ. ಈಗ ಅವಳೊಳಗೆ ಅನೇಕ ದೆವ್ವಗಳು ಅದರೊಳಗೆ ಸೇರಿಬಿಟ್ಟಿದ್ದಾವಂತೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಮೊದಲಕ್ಕಿಂತ ಅನೇಕ ದೆವ್ವಗಳು ಅವಳ ದೇಹದಲ್ಲಿ ಸೇರಿಸಿಕೊಂಡು ಅವಳ ದೇಹ ಮೊದಲಕ್ಕಿಂತ ಅವಳು ಚೆನ್ನಾಗಿ ಪುಷ್ಟಳಾಗಿ ಮತ್ತು ತಿರುಗಿ ಚೇತರಿಸಿಕೊಂಡು ಆರೋಗ್ಯವಾಗಿದ್ದವಳು ಪೂರ್ವಕ್ಕಿಂತ ಮತ್ತು ಹದಗೆಟ್ಟು ಮರಣದ ಸಮೀಪಕ್ಕೆ ಬಂದ್ಲಂತವಳು. ಮರಣದ ಸಮೀಪಕ್ಕೆ ಬಂದು ಅಲ್ಲಾಡ್ತಾ ಅವಳು ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಏನಂತ ಹೇಳ್ಕೊಂಡ, ಚರ್ಚಲ್ಲಿ ಹೋಗಿರುವಾಗ ಪ್ರಾರ್ಥನೆ ಮಾಡೋದ್ರಿಗೆ ಆವಾಗಲೇ ಸ್ವಲ್ಪ ಕಲಿತಾ ಇದ್ಲಳು. ಅವಾಗ, ಲಾರ್ಡ್ ಜೀಸಸ್, ಏನು ಮಾಡಬೇಕು, ನಮ್ಮ ತಂದೆ ನಂಗೆ ಬಿಡ್ತಾ ಇಲ್ಲ, ನನ್ನ ಗತಿ ಹಿಂಗಾಗಿಬಿಟ್ಟಿದೆ, ಏಸಯ್ಯ ನನ್ನನ್ನು ಕಾಪಾಡು ಎಂಬುದಾಗಿ ಹೇಳಿರುವಾಗ ಅವಳಿಗೆ ಏಸಯ್ಯ ಕಡೆಯಿಂದ ಸ್ವರ ಕೇಳಿಸ್ತಾ ಇಲ್ಲ. ಆದರೆ ಅವಳ ಕಣ್ಣೀರನ್ನು ಯೇಸು ನೋಡ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್ ಜೀಸಸ್, ಹಲ್ಲೆಲೂಯಾ. ಅವರ ಅಳಲು ಕಣ್ಣೀರನ್ನು ಯೇಸು ನೋಡ್ತಾ ಇದ್ದಾನೆ. ಆವಾಗ ಇವಳು ಎಷ್ಟೋ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. 7 ತಿಂಗಳ ಅವಳ ದೇಹದಲ್ಲಿ ಮೊದಲಕ್ಕಿಂತ ಹೆಚ್ಚಿನ ದೆವ್ವ ಪಿಶಾಚಿಗಳು ಅವಳ ದೇಹದಲ್ಲಿ ಸೇರಿಕೊಂಡಂತೆ. ಹಲ್ಲೆಲೂಯಾ. ಮೊದಲಿದ್ದಿದ್ದು ಒಂದು ಪಿಶಾಚಿ, ಒಂದು ಭೂತ ಪ್ರೇತ, ಒಂದು ಅಶುದ್ಧಾತ್ಮ. ಆದರೆ ಈಗ ಅನೇಕ ದುರಾತ್ಮಗಳು ಅವಳಲ್ಲಿ ಸೇರಿಕೊಂಡು ಮೊದಲಕ್ಕಿಂತ ಅವಳ ದೇಹ ಹದಗೆಟ್ಟು ಮರಣದ ಸಮೀಪಕ್ಕೆ ಬಂದಾಗ ಆವಾಗ ಅವಳು ಆ ಮನೆಯಲ್ಲಿ ಪ್ರಾರ್ಥನೆಗೆ, ಚರ್ಚಿಗೆ ಹೋಗದಂತೆ ತಡೆ ಮಾಡಿರುವಾಗ, ಅವಳ ಮನೆಯಲ್ಲಿ ಕೂತಿರುವಾಗ ನೀರಸವಾಗಿ ದನಿದು ಹೋಗಿ ಸೋತ್ ಹೋಗಿ ಮಂಚದಲ್ಲಿ ಮಲ್ಕೊಂಡು ಆ ದೆವ್ವಗಳೆಲ್ಲ ಅವಳನ್ನು ಜಗ್ಗುತ್ತಾ ಇದ್ರೆ, ಏಸಯ್ಯ ನನ್ನನ್ನು ಈ ದೆವ್ವ ಪಿಶಾಚಿಗಳ ಕಡೆ ಹೋಗೋದಕ್ಕಿಂತಲೂ ನನ್ನ ನಿನ್ನ ಕಡೆ ಆದರೆ ಕರ್ಕೋ ಏಸಯ್ಯ ಎಂಬುದಾಗಿ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿಲ್ಲಂತೆ. ಏಸಯ್ಯ, ಈ ಭೂತ ಪಿಶಾಚಿಗಳು ನನ್ನನ್ನು ಎಳೀತಾ ಇದೆ, ಆದರೆ ಕರ್ತನೆ ನನ್ನನ್ನು ನಿನ್ನ ಹತ್ರ ಆದರೆ ತೆಗೆದುಕೋಯ್ಯ ಎಂಬುದಾಗಿ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿರುವಾಗ ಅವಳಿಗೆ ಅರ್ಥ ಆಗ್ತಾ ಇದ್ದಂತೆ ಅವಳ ದೇಹದಿಂದ ಪ್ರಾಣ ಹೊರಗೆ ಬರ್ತಾ ಇರೋದು ಅವಳಿಗೆ ತಿಳಿದು ಬರ್ತಾ ಇತ್ತಂತೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ನನ್ನ ಎಲ್ಲ ಪ್ರಿಯ ಸಹೋದರಿ ಎಷ್ಟೋ ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳ್ತಾ ಇದ್ದೇನೆ ನೀವು. ಆಗ ಆ ಕೊನೆ ಉಸಿರು ಎಳೆಯುವಾಗ ಅವಳಿಗೆ ಅರ್ಥ ಆಯ್ತು ಇದು ಕೊನೆ ಉಸಿರು ಎಂಬುದಾಗಿ. ಕಣ್ಣು ಮುಚ್ಚಿಬಿಟ್ಲು. ಅವಳ ಉಸಿರು ನಿಂತೋಯ್ತು. ಅವಳ ಆತ್ಮ ದೇಹವನ್ನು ಬಿಟ್ಟು ಪರಲೋಕಕ್ಕೆ, ಯೇಸು ಕ್ರಿಸ್ತನ ಆ ಒಂದು ಸ್ವರೂಪ, ಆ ದೇವರ ದೂತದಂತ ಇರುವ ಆ ಕ್ರಿಸ್ತನಾದ ಯೇಸು ಅವಳನ್ನು ಪರಲೋಕಕ್ಕೆ, ಅವಳ ಆತ್ಮವನ್ನು ತೆಗೆದುಕೊಂಡು ಹೋದನಂತೆ.
ಆಗ ಪರಲೋಕದಲ್ಲಿ ಎಲ್ಲ ನೋಡಿರುವಾಗ ಎಂಥ ಸುಂದರವಾದಂಥ ಪರಲೋಕ. ಆ ಪರಲೋಕದಲ್ಲಿ ಆನಂದಭರಿತವಾದಂಥ ಸ್ವರಗಳು, ದೇವದೂತಗಳ ಕೋಟಿ ಕೋಟ್ಯಾಂತರ ದೇವದೂತಗಳ ಸಮೂಹಗಳು ಪರಿಶುದ್ಧನೇ 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 ಎಂಬುದಾಗಿ ದೇವರನ್ನು ಆರಾಧಿಸ್ತಾ ಕೊಂಡಾಡ್ತಾ ಇರುವುದನ್ನು ನೋಡಿ ಈ ಮಗಳು, 22 ವರ್ಷದ ಮಗಳು ಬಹು ಸಂತೋಷದಿಂದ, ಆನಂದವಾಗಿ, ಎಷ್ಟೋ ಸಂತೋಷ ಉತ್ಸಾಹದಿಂದ ಅವಳು ಅಲ್ಲಿಗೆ ತನ್ನ ಆನಂದವನ್ನು, ತನ್ನ ಹರ್ಷವನ್ನು ಇನ್ನೂ ಹೆಚ್ಚಾಗಿ ತುಂಬಿಸಿಕೊಂಡು ಆನಂದ ಪಡ್ತಾ ಇರುವಾಗ ಕೆಲವ ಸಮಯ ಆದ ನಂತರ ಮತ್ತು ತಿರುಗಿ ದೇವರು ಅವಳ ಆತ್ಮವನ್ನು ಅವಳ ದೇಹದಲ್ಲಿ ಹಾಕಿದ ಕೂಡಲೇ ಅವಳಿಗೆ ಇಷ್ಟು ಸಂತೋಷವಾಯಿತು. ಯೇಸು ಕ್ರಿಸ್ತನ ತೆಗೆದುಕೊಂಡಿರುವ ಪರಲೋಕ ಇಷ್ಟು ಸುಖಕರವಾಗಿದೆಯಲ್ಲ, ಎಷ್ಟು ಸಮಾಧಾನಕರವಾಗಿದೆಯಲ್ಲ ಕರ್ತನೇ. ಆ ಸಮಾಧಾನದಿಂದ, ಪರಲೋಕದ ಸಮಾಧಾನ, ಪರಲೋಕದ ಸಂತೋಷದಿಂದ ಅವಳ ಹೃದಯವನ್ನು ದೇವರು ತುಂಬಿದ ಕೂಡಲೇ ಕೆಲವೇ ದಿನಗಳಲ್ಲಿ ಅವರ ಮನೆಗೆ ಒಂದು ಯವನಸ್ಥನ ಬಂದು, ಒಂದು ಸ್ನೇಹಿತನ ಬಂದು ಅವ್ರು ಹೇಳಿದಾನೆ, ಬಾ, ಇಟಾನಗರದಲ್ಲಿ ಒಂದು ಚರ್ಚ್ ಇದೆ, ಅಲ್ಲಿ ಹೋಗಿ ನಾವು ದೇವರ ವಾಕ್ಯವನ್ನು ಕೇಳೋಣ, ನಿಂಗೆ ಗುಣ ಆಗ್ತದೆ, ನಿನ್ನ ಸಂಪೂರ್ಣ ಗುಣ ಆಗ್ತದೆ. ಆವಾಗ ಅವಳನ್ನು ತೆಗೆದುಕೊಂಡು ಹೋಗಿ 7 ತಿಂಗಳ ಚರ್ಚ್ ಇಲ್ಲ, ಪ್ರೇಯರ್ ಇಲ್ಲ, ಆ 7 ತಿಂಗಳದ ಅವಧಿಯಲ್ಲಿ ಆಗಿರ್ತಕ್ಕಂಥ ದುರ್ಘಟನೆಯಿಂದ, ಆ ಕರಾಳವಾದಂಥ ಅವಸ್ಥೆಯಿಂದ ಅವಳಿಗೆ ಹೊಂದಿರತಕ್ಕಂಥದ್ದು ಅನೇಕ ದೆವ್ವಗಳು ಅವಳ ದೇಹದಲ್ಲಿ ಪ್ರವೇಶ ಮಾಡಿತ್ತು. ಅವಳು ಇಟಾನಗರದಲ್ಲಿರ್ತಕ್ಕಂಥ ಅರುಣಾಚಲ್ ಪ್ರದೇಶ್ ಕ್ಯಾಪಿಟಲ್ ಅದು, ಅಲ್ಲೇ ಚರ್ಚಿಗೆ ಹೋಗಿ ಪ್ರಾರ್ಥನೆ ಮಾಡುವಾಗ ಅವಳ ಮೈ ಒಳಗೆ ದೇವುಗಳು ಹೊರಗೆ ಬಂದಾಗ ಆ ದೆವ್ವಗಳು ಎಲ್ಲಿಂದ ಬಂದ್ರಿ, ಯಾರು ನೀವು ಅಂತ ಕೇಳಿರುವಾಗ, ನಾವು ಒಂದಲ್ಲ ಎರಡಲ್ಲ, ಇವಳ ತಲೆ ಒಳಗೆ ಎಷ್ಟು ಕೂದಲ ಇದಲ್ಲ ಅಷ್ಟು ದೆವ್ವಗಳು ನಾವು ಇದರೊಳಗಿದ್ದೇವೆ ಅಂತ ಹೇಳಿದಂತೆ. ಆವಾಗ ಆ ಪಾಸ್ಟರ್ಗೆ ತಿಳಿಸಿದರೆ, ಮೊದಲು ಕೂಡ ಇವಳಿಗೆ ದೆವ್ವಿತ್ತು, ಅದು ಬಿಟ್ಟು ಹೋಗಿತ್ತು, ಈಗ ಅದಕ್ಕಿಂತ ಹೆಚ್ಚಿನ ದೆವ್ವಗಳು ಬಂದಿದೆ ಎಂಬುದಾಗಿ ತಿಳಿಸಿದರು. ಅದಕ್ಕೆ ನನ್ನ ಪ್ರಿಯ ಸಹೋದರಿ ಅವಳ ದೇಹವೆಲ್ಲ ಕ್ಷೀಣಿಸಿ ಹೋಗಿತ್ತು. ಆದರೆ ಪಾಸ್ಟರ್ ಅವರು ಅದಕ್ಕೆ ಅಷ್ಟಕ್ಕೆ ಬಿಟ್ಟಲಿಲ್ಲ. ಅನೇಕ ದೆವ್ವಗಳ ಸಮೂಹ, ಸೈನ್ಯ ಅವಳ ಒಳಗೆ ಬಂದಿದೆ ಎಂಬುದಾಗಿ ಕೇಳಿದ ಕೂಡಲೇ ಪಾಸ್ಟರ್ ಅವರು ಪವಿತ್ರಾತ್ಮ ಅಭಿಷೇಕ ಭರಿತರಾಗಿ ಅಲ್ಲಿರ್ತಕ್ಕಂಥ ದೆವ್ವಪೀಡಿತಗಳನ್ನು ಯೇಸು ಕ್ರಿಸ್ತು ನಾಮವನ್ನು ಉಲ್ಲೇಖಿಸಿ ಗದರಿಸಿ ಆ ದೆವ್ವಗಳನ್ನೆಲ್ಲ ಬಿಡಿಸುವ ತನಕ ಬಿಡಲಿಲ್ಲ. ಎಲ್ಲ ದೆವ್ವಗಳು ಅವಳ ದೇಹವನ್ನು ಕ್ಷೀಣಿಸ್ತಾ ಇರ್ತಕ್ಕಂಥ ದೆವ್ವಗಳು ಎಲ್ಲ ಉಳ್ಳಾಡಿ ಎಷ್ಟೋ ನಿಮಿಷಗಳು ಉಳ್ಳಾಡಿ ಅವಳೊಳಗಿರ್ತಕ್ಕಂಥ ಒಂದೊಂದು ದೆವ್ವಗಳು ಬಿಟ್ಟು ಹೋಗ್ತಾ ಇರುವಾಗ ಅವಳು ಆ ದಿನದಲ್ಲಿ ಎಷ್ಟೋ ನಿಮಿಷಗಳು ಅವಳು ಅಡ್ಡ ಬಿದ್ದು ಒದ್ದಾಡ್ತಾ ಇರುವಾಗ ಅವಳೊಳಗಿರ್ತಕ್ಕಂಥ ಎಲ್ಲ ದೆವ್ವ ಪಿಶಾಚಿಗಳು ತಲೆ ಕೂದಲಷ್ಟು ನಾವು ಇದೆ ಎಂಬುದಾಗಿ ಹೇಳುತ್ತಾ ದೆವ್ವ. ನನ್ನ ಪ್ರಿಯ ಸಹೋದರರೇ, ಅಂತ ದೆವ್ವ ಪೀಡಿತ ಅವಳು ಚರ್ಚ್ನಲ್ಲಿ ಬಂದು ಯೇಸು ಕ್ರಿಸ್ತನ ನಾಮದಿಂದ ಅವಳು ಗುಣಮುಖಳಾದಳು, ಬಿಡುಗಡೆ ಆದಳು. ಅಂದಿನಿಂದ ಅವಳು, ಅವರ ತಂದೆ, ಅವರ ತಾಯಿ, ಅವರ ಅಜ್ಜಿ, ಹೌದು, ಯೇಸು ಕ್ರಿಸ್ತನು ನಿಜವಾಗಲೂ ಸರ್ವಶಕ್ತನಾದ ದೇವರು, ಆತನಿಗೆ ಅಸಾಧ್ಯವಾದ ಈ ಲೋಕದಲ್ಲಿ ಯಾವುದೂ ಇಲ್ಲ ಅಂತ ಅದ್ಭುತವಾದಂಥ ದೇವರು, ಆಶ್ಚರ್ಯಕರವಾದಂಥ ದೇವರು, ಆತನಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ ಎಂಬುದಾಗಿ ತಿಳಿದುಕೊಂಡು ಆತನು ಏನು ಮಾಡಿದನೆಂದರೆ, ಅಂದಿನಿಂದ ಆತನು ಕರ್ತನಿಗೆ ಆ ದಿನದಿಂದ ಯೇಸು ಕ್ರಿಸ್ತನಿಗೆ ತಮ್ಮ ಜೀವನವನ್ನು ಅರ್ಪಿಸಿ ಅವರ ತಂದೆ, ಅವರ ತಾಯಿ, ಅವರ ಕುಟುಂಬದ ಎಲ್ಲ ಜನರು ಯೇಸು ಕ್ರಿಸ್ತನನ್ನು ಹಿಂಬಾಲಿಸ್ತಾ ಇದ್ದಾರೆ. ಈಗ ನನ್ನ ಪ್ರಿಯ ಸಹೋದರರೇ, ಯೇಸು ಕ್ರಿಸ್ತನು ತನ್ನಲ್ಲಿ ಬಂದು ಗುಣಮುಖಳಾಗಿ ಆದ ನಂತರ ತಂದೆ ಅವಳನ್ನು ಬಿಡಿಸಿದ ಕೂಡಲೇ ಯೇಸು ಅವಳನ್ನು ಬಿಡಲಿಲ್ಲ. ಅವಳು ದೂರವಾಗಿದ್ದರೂ ಕೂಡ ಯೇಸುವಿನ ಸೇವಕರನ್ನು ದೇವರು ಕಳಿಸಿ ಅವಳ ಸಮ್ಮುಖದಲ್ಲಿ ಹೋಗಿ ಅವಳನ್ನು ಪ್ರಾರ್ಥನೆಗೆ ಕರೆದುಕೊಂಡು ಬಂದು ಮತ್ತು ತಿರುಗಿ ಆ ಯೇಸುವಿನ ಸೌಭಾಗ್ಯ, ಆ ಸುಖ, ಆ ಆರೋಗ್ಯ, ಆ ಡೆಲಿವರೆನ್ಸ್ ಅವಳು ಪಡ್ಕೊಂಡ್ಳು. ಮನುಷ್ಯನಿಗೆ ಅಸಾಧ್ಯ, ಆದರೆ ದೇವರಿಗೆ ಎಲ್ಲ ಸಾಧ್ಯ. ನನ್ನ ಪ್ರಿಯ ಸಹೋದರಿ, ಎಷ್ಟೋ ಆಸಕ್ತಿಯಿಂದ ನೀವು ದೇವರ ವಾಕ್ಯವನ್ನು ಕೇಳ್ತಾ ಇದ್ದೀರಿ. ನೀವು ಕೇಳುತ್ತಿರ್ತಕ್ಕಂಥ ಈ ಒಂದು ಅದ್ಭುತವಾದಂಥ ದೇವರ ವಾಕ್ಯ ನಿಮ್ಮ ಜೀವನದಲ್ಲಿ ಅದ್ಭುತವಾದಂಥ ಸುಖ ಕ್ಷೇಮ ತರಲಿ ಎಂಬುದಾಗಿ ನನ್ನ ಹಾರೈಕೆ. ಈಗ ಬೈಬಲ್ನಲ್ಲಿ ಇಂಥ ವಿಷಯ ನಡೆದಿದೆ. ಇದು ಯಾಕಂದ್ರೆ ವೈದ್ಯರು ಕಂಡುಹಿಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಇವಳಿಗಿರ್ತಕ್ಕಂಥ ರೋಗ. ಆ ರೋಗದಿಂದ ಕಂಡುಹಿಡ್ಕೊಂಡಿದ್ರೆ ಇವಳಿಗೆ ಆಟೋ ಇಮ್ಯೂನ್ ಎಂಬ ರೋಗ ಇದೆ. ಇದಕ್ಕೆ ಯಾವ ಔಷಧ?
ಇಲ್ಲ ಎಂಬುದಾಗಿ ಹೇಳಿದರು. ಹೌದು ನಿಜ, ಆದರೆ ಅವರ ಅಜ್ಜಿ ಕಂಡುಕೊಂಡ್ಲು ಇದಕ್ಕೆ ಯಾವ ಔಷಧ ಇಲ್ಲ. ಹೌದು, ಆದರೆ ಯೇಸು ಕ್ರಿಸ್ತನ ಮಾತ್ರ, ಏಕೈಕ ದೇವರು ಮಾತ್ರ ಇವಳಿಗೆ ಔಷಧವಾಗಿದ್ದಾರೆ ಎಂಬುದಾಗಿ ತಿಳ್ಕೊಂಡ್ರು. ಆ ಯೇಸುವೆ ಅವಳಿಗೆ ಔಷಧವು, ಅವಳಿಗೆ ವೈದ್ಯನು, ಅವಳ ಆರೋಗ್ಯದಾಯಕನಾಗಿ ಅವಳ ಜೀವನದಲ್ಲಿ ಆರೋಗ್ಯವಾಗಿ ಕಾಪಾಡಿದನು. ಅದೇ ರೀತಿಯಿಂದ ಮತ್ತಾಯ ಸುವಾರ್ತೆಯಲ್ಲಿ ನಾವು ನೋಡ್ತಾ ಇದ್ದೇವೆ ಈ ಮಾತನ್ನು. ಏನಂತ ತಿಳ್ಕೊಂಡು, ಮತ್ತಾಯ ಸುವಾರ್ತೆ 12ನೇ ಅಧ್ಯಾಯ ಅದ್ಭುತವಾದಂಥ ಸಂಗತಿ ಇದನ್ನು ನಾವು ಗಮನಿಸ್ತಾ ಇದ್ದೇವೆ. ನನ್ನ ಪ್ರಿಯ ಸಹೋದರ ಕರ್ತನೆ, ಕೃಪಾ ಕರುಣಿಕರಣ ದೇವರೇ, ನಿನಗೆ ವಂದನೆಗಳು ರಾಜ. ಓದ್ತಿರ ಮಾತನ್ನು 12ನೇ ಅಧ್ಯಾಯ ಮತ್ತಾಯ ಸುವಾರ್ತೆ 43ರಿಂದ 45ವರೆಗೆ. ಆ ಅಶುದ್ಧ ಆತ್ಮ, ನೆನಪಿಟ್ಕೊಳ್ರಿ, ಅಶುದ್ಧ ಆತ್ಮ ನೋಡ್ರಿ, ಇದು ರೇಪ್ ಮಾಡುವ ಆತ್ಮ. ಅದು ಆ ಅಶುದ್ಧ ಆತ್ಮ ಒಂದು ಸಾರಿ ಮನುಷ್ಯನನ್ನು ಬಿಟ್ಟು ಹೋದ ಮೇಲೆ ಆ ಅಶುದ್ಧ ಆತ್ಮ ಆ ದೇಹವನ್ನು ಬಿಟ್ಟು ಹೋಗಿ ವಿಶ್ರಾಂತಿಯನ್ನು ಹುಡುಕಲು ಹೋಗಿರುವಾಗ ನೀರಿಲ್ಲದ ಸ್ಥಳಗಳಲ್ಲಿ ತಿರುಗಾಡುತ್ತದೆ. ವಿಶ್ರಾಂತಿ ಸಿಕ್ಕದೆ ಇರುವ ಕಾರಣ ಅದು ತಾನು ಬಿಟ್ಟು ಬಂದ ನನ್ನ ಮನೆಗೆ ತಿರುಗಿ, ಅಂದ್ರೆ ಯಾವ ದೇಹವನ್ನು ಬಿಟ್ಟು ಬಂದ ಆ ಮನೆಗೆ ತಿರುಗಿ ಹೋಗುತ್ತೇನೆ ಅಂದುಕೊಂಡು ಮತ್ತು ತಿರುಗಿ ಆ ಮನೆ ಎಂಬ ದೇಹದಲ್ಲಿ ಆ ಮನೆಯ ಚೆನ್ನಾಗಿ ಕಸಗೂಡಿಸಿ ಕ್ಲೀನ್ ಆಗಿದ್ದು, ಅಂದ್ರೆ ಆ ದೇಹವು ಕಸಗೂಡಿಸಿ ಕ್ಲೀನ್ ಆಗಿ ಸ್ವಚ್ಛವಾಗಿ ಕ್ರಮವಾಗಿದ್ದನ್ನು ನೋಡಿ, ಅಲಂಕರಿಸಿದ್ದನ್ನು ನೋಡಿ ಕಂಡು ಆ ಹೋಗಿರ್ತಕ್ಕಂಥ ಆ ಅಶುದ್ಧಾತ್ಮ ಕಂಡು ದುರಾತ್ಮ ಹೊರಟು, ಆ ದುರಾತ್ಮ ಅವನನ್ನು ಕಂಡು ಮತ್ತು ಹೊರಟು ಹೋಗಿ ತನಕ್ಕಿಂತ ಕೆಟ್ಟವಾದ ಅಶುದ್ಧಾತ್ಮಗಳನ್ನು, ಬೇರೆ 7 ದೆವ್ವಗಳನ್ನು ತನ್ನೊಂದಿಗೆ ಕರ್ಕೊಂಡು ಬಂದು ಅವು ಆ ಮನುಷ್ಯನ ಒಳ ಹೊಕ್ಕಿ ಅವನ ಮನುಷ್ಯನ ಒಳಗೆ ವಾಸ ಮಾಡುವವು. ಆಗ ಆ ಮನುಷ್ಯನ ಈಗಿನ ಸ್ಥಿತಿಯು ಮೊದಲಕ್ಕಿಂತ ಹದಗೆಟ್ಟು ಬಿಟ್ಟಿದೆ ಅಂತೆ. ಇದರಂತೆ ಈ ಕೆಟ್ಟ ಸಂತತಿಗೆ ಆಗೋದು. ಅಂದ್ರೆ ಅರ್ಥ ಏನು? ದೆವ್ವಾತ್ಮ ಬಿಟ್ಟು ಹೋದ ನಂತರ, ಆ ದುರಾತ್ಮ, ಆ ಅಶುದ್ಧಾತ್ಮ ಬಿಟ್ಟು ಹೋದ ನಂತರ ಮತ್ತು ತಿರುಗಿ ಆ ಅಶುದ್ಧ ಆತ್ಮಕ್ಕೆ ಒಳಗೆ ಬಂದು ನೋಡಿರುವಾಗ ಆ ಅಶುದ್ಧಾತ್ಮ ನೋಡಿತ್ತು, ಇವಳ ಹೃದಯ ಸಂಪೂರ್ಣವಾಗಿ ಶುದ್ಧವಾಗಿದೆ, ಕ್ರಮೀಣವಾಗಿ ಏರ್ಪಡಿಸಲಾಗಿದೆ, ಎಲ್ಲ ಕ್ರಮವಾಗಿದೆ ಅಂತ ಹೇಳ್ಕೊಂಡು ಆ ಅಶುದ್ಧಾತ್ಮ ಮತ್ತು ಹೋಗಿ 7 ದುರಾತ್ಮಗಳನ್ನು ಕರ್ಕೊಂಡು ಬಂದು ಆ ದೇಹದಲ್ಲಿ ಪ್ರವೇಶ ಮಾಡ. ಆದರೆ ಇಲ್ಲಿ ಹೇಳ್ತಾ ಇದೆ, ಅನೇಕ ದೆವ್ವಗಳನ್ನು ಕೂದಲದಷ್ಟು ನಾವು ಇವಳೊಳಗೆ ಇದೆ ಎಂಬುದಾಗಿ ಹೇಳಿತ್ತು. ಆಗ ಪಾಸ್ಟವರು ಪವಿತ್ರಾತ್ಮ ಅಭಿಷೇಕದಿಂದ ತುಂಬಿದವರಾಗಿ, ಆ ರೋಷದಿಂದ ತುಂಬಿದವರಾಗಿ, ಯೇಸು ನಾಮದಲ್ಲಿ ಸಂಪೂರ್ಣ ಗುಣಮುಖಳಾಗಲಿ ಎಂಬುದಾಗಿ ಆ ಅಶುದ್ಧಾತ್ಮನು ಗದರಿಸಿರುವಾಗ ಸಂಪೂರ್ಣ ಗುಣಮುಖವಾಗಿ ಅವಳು ಗುಣಮುಖಳಾದರು. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಯಾರಾದರೆ ಕರ್ತನಾದ ಯೇಸು ಕ್ರಿಸ್ತನ ಕಡೆ ನಂಬಿಕೊಂಡು ಆತನನ್ನು ನಂಬಿಕೊಂಡು ಆತನ ಮೇಲೆ ಆತನ ಕೊಟ್ಟಿರ್ತಕ್ಕಂಥ ಸ್ವಸ್ಥತೆಯನ್ನು, ಆತನ ಕೊಟ್ಟಿರ್ತಕ್ಕಂಥ ಬಿಡುಗಡೆ ಕೊಟ್ಟ ನಂತರ ಆ ಯೇಸು ನನಗೆ ಯಾಕೆ ಕೇಳೆಂಬುದಾಗಿ ಹೇಳ್ಕೊಂಡು ಆ ಯೇಸುವನ್ನು ಬಿಟ್ಟು ಹೋಗಿ ಮತ್ತು ತಿರುಗಿ ಆ ಯೇಸುವಿನ ಅವಧಿ, ಆ ರಾಜ್ಯವನ್ನು ಬಿಟ್ಟು ದುಷ್ಟ ರಾಜ್ಯ ಒಳಗೆ ನೀವು ಪ್ರವೇಶ ಮಾಡಿರುವಾಗ ಆ ದುರಾತ್ಮಗಳು ಮತ್ತು ತಿರುಗಿ ನಿಮ್ಮ ಮೇಲೆ ದಾಳಿ ಮಾಡ್ತವೆ. ನನ್ನ ಪ್ರಿಯ ಸಹೋದರಿಯರೇ, ರಕ್ಷಣೆಯೊಂದಿ ದೀಕ್ಷಾಸ್ತಾನ ಪಡ್ಕೊಂಡು ಮತ್ತು ತಿರುಗಿ ನೀವು ಪಾಪದಲ್ಲಿ, ದ್ರೋಹದಲ್ಲಿ, ಅಪರಾಧದಲ್ಲಿ ಹೋಗುವುದಾದರೆ ಅದು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ನಾಶ ಮಾಡತಕ್ಕಂಥದ್ದಾಗಿದೆ. ಕೃಪಾ ಕನಿಕರನವುಳ್ಳ ದೇವರ ಕೃಪೆ ಒಂದು ವೇಳೆ ಅದೇ ರೀತಿಯಲ್ಲಿ ನಿಮ್ಮ ಜೀವನಗಳಲ್ಲಿ ಏನಾರೇ ಬಂದಿರೋದಾದರೆ ಇವತ್ತೇ ಈಗಲೇ ನಿಮ್ಮ ಹೃದಯಗಳನ್ನು ಮನಸ್ಸು ತಿರುಗಿಕೊಂಡು, ಏಸಯ್ಯ ನನ್ನನ್ನು ಬಿಡುಗಡೆ ಮಾಡಿ ಏಸಯ್ಯ ಎಂಬುದಾಗಿ ನೀನು ಪ್ರಾರ್ಥನೆ ಮಾಡೋದಾದರೆ, ಇವತ್ತು ಕೇಳೋದಾದರೆ, ನೀನು ಕಣ್ಣೀರಿಟ್ಟು ಕೇಳೋದಾದರೆ, ನಿನ್ನ ಆ ಒಂದು ಅಳಲಿಂದ ಏಸಯ್ಯ ನನ್ನನ್ನು ಗುಣಪಡಿಸಿದೇವ್ರೆ, ನನ್ನನ್ನು ಬಿಡುಗಡೆ ಮಾಡುದೇವ್ರು ಎಂಬುದಾಗಿ ನೀನು ಕೇಳೋದಾದರೆ, ಯೇಸು ಕ್ರಿಸ್ತನು ಖಂಡಿತವಾಗಿ ನಿನ್ನ ರೋಗವನ್ನು, ನಿನ್ನ ವ್ಯಾಧಿಯನ್ನು, ನಿನ್ನ ಅನಿಷ್ಟವನ್ನು ಖಂಡಿತವಾಗಿ ಆತನು ಗುಣಪಡಿಸ್ತಾನೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಇವತ್ತು ಯಾರ್ಯಾರು ಅನೇಕ ಜನ ಯೇಸು ಕ್ರಿಸ್ತನ ಕಡೆ ಬಂದು ಗುಣಮುಖರಾಗಿ ಬಿಡುಗಡೆ ಹೊಂದಿ, ದೆವ್ವ ಬಿಡಿದ್ರೆ ಬಿಡುಗಡೆ ಹೋಗಿ ಸ್ವಸ್ಥತೆ ಹೊಂದಿ ಬಿಟ್ಟು ಯೇಸು ನನಗೆ ಬೇಡ ಎಂದೇಳಿ ಹೋಗಿರುವಾಗ ಮತ್ತು ತಿರುಗಿ ನೀವು ಯೇಸುವಿನ ರಾಜ್ಯವನ್ನು, ಯೇಸುವಿನ ಸನ್ನಿಧಿಯನ್ನು ಬಿಟ್ಟು ಹೊರಗೆ ಹೋಗಿರುವಾಗ ಆ ಹೊರಗಿರ್ತಕ್ಕಂಥ ದುರಾತ್ಮಗಳು ನಿಮ್ಮ ಮೇಲೆ ತಿರುಗಿ ದಾಳಿ ಮಾಡಿರಬಹುದು. ಅದಕ್ಕೆ ಹೇಳ್ತಾ ಇದ್ದಾನೆ, ಈಗಲೇ ಪಶ್ಚಾತ್ತಾಪಪಟ್ಟು ಏಸಯ್ಯ ನನ್ನನ್ನು ಕ್ಷಮಿಸು ಏಸಯ್ಯ,
ನನ್ನನ್ನು ಕರುಣಿಸು ದೇವರೆಂಬುದಾಗಿ ಇವತ್ತು ನೀವು ಮನಸ್ಸು ತಿರುಗಿಕೊಂಡು, ಇನ್ನು ಮುಂದೆ ನಾನು ಇಂಥ ದ್ರೋಹ ಮಾಡುವುದಿಲ್ಲ ಕರ್ತನೆ, ನೀನು ಕೊಟ್ಟಿರುವ ಸುಖ, ನೀನು ಕೊಟ್ಟಿರುವ ಶಾಂತಿಯನ್ನು ನಾನು ಪಡ್ಕೊಂಡು, ಬಿಡುಗಡೆಯನ್ನು ಪಡ್ಕೊಂಡು, ಕರ್ತನೆ ನಾನು ನಿನ್ನ ಸನ್ನಿಧಿ ನಿನ್ನ ಮುಂದೆ ಎಂದಿಗೂ ಬಿಟ್ಟು ಹೋಗುವುದಿಲ್ಲ ಎಂಬುದಾಗಿ ಇವತ್ತು ನೀನು ತೀರ್ಮಾನ ಮಾಡಿಕೊಂಡು ಯೇಸು ಕ್ರಿಸ್ತನಿಗೆ ನಿನ್ನ ಜೀವನವನ್ನು ಅರ್ಪಿಸ್ತೀಯಾ? ಹಾಗಾದರೆ ನಿನ್ನ ಸ್ವಸ್ಥತ ಬಹು ಖಚಿತವಾಗಿರ್ತದೆ. ಮೊದಲಕ್ಕಿಂತ ಹೆಚ್ಚಿನ ಸ್ವಸ್ಥತೆಯನ್ನು ನೀನು ಅನುಭವಿಸುವಂತೆ ದೇವರು ಮಾಡುತ್ತಾನೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಎಷ್ಟೋ ಆಸಕ್ತಿಯಿಂದ ನೀವು ದೇವರ ವಾಕ್ಯವನ್ನು ಕೇಳ್ತಾ ಇದ್ರಿ. ಈ ಒಂದು 13 ವರ್ಷದ ಮಗು 9 ವರ್ಷ ಬಳಲಿರತಕ್ಕಂಥ 22 ವರ್ಷ ಯುವತಿ ಆದ ನಂತರ ಅವಳಿಗೆ ಈ ಸೌಖ್ಯವು, ಈ ಸುಖವು ದೊರಕಿ ಮತ್ತು ತಿರುಗಿ ಅದರಿಂದ ವಂಚಿತಳಾಗಿರುವಾಗಲೂ ಅವಳಿಗೆ ಯೇಸು ಕ್ರಿಸ್ತನು ದರ್ಶನ ಕೊಟ್ಟು ಪರಲೋಕವನ್ನು ಅವಳಿಗೆ ತೋರಿಸಿಕೊಟ್ಟು ಆ ಸುಖ, ಆ ಸಮೃದ್ಧಿ, ಆ ಪರಲೋಕದ ಆನಂದ, ಆ ಪರಲೋಕದ ಆರೋಗ್ಯವನ್ನು ಅವಳಿಗೆ ಅನುಗ್ರಹಿಸಿ ಅವಳ ಜೀವನವನ್ನು ಧನ್ಯ ಮಾಡಿರ್ತಕ್ಕಂಥ ಅದೇ ಕರ್ತನಾದ ಯೇಸು ಕ್ರಿಸ್ತನು ನಿಮ್ಮ ಜೀವನದಲ್ಲಿ ಕೂಡ ಮಾಡಲಿ ಎಂಬುದಾಗಿ ನಾನು ಹಾರೈಸ್ತಾ ಇದ್ದೇನೆ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಎಷ್ಟು ಆಸಕ್ತಿಯಿಂದ ನೀವು ದೇವರ ವಾಕ್ಯವನ್ನು ಕೇಳ್ತಾ ಇದ್ದೀರಿ. ನನ್ನ ಪ್ರಿಯ ನಿಮ್ಮ ಜೀವನದಲ್ಲಿ ದೇವರ ಅನೇಕ ಅದ್ಭುತಗಳು ಮಾಡಲಿ ಎಂಬುದಾಗಿ ಹಾರೈಸ್ತೇನೆ. ಅದಕ್ಕಾಗಿ ನನ್ನ ಜೊತೆಯಲ್ಲಿರ್ತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರೇ, ದೇಶ ವಿದೇಶಗಳಿಂದ, ಗ್ರಾಮ ಗ್ರಾಮ, ಹಳ್ಳಿಗಳಿಂದ ವೀಕ್ಷಿಸ್ತಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಸಹೋದರಿಯರೇ, ನಿಮಗೆ ಇವತ್ತು ಬಿಡುಗಡೆ ಉಂಟಾಗಲಿ ಎಂಬುದಾಗಿ ನಾನು ಹಾರೈಸುತ್ತೇನೆ. ಯಾರ್ಯಾರು ನನ್ನನ್ನು ಕೇಳ್ತಾ ಇದ್ರಿ, ನನ್ನ ಜೊತೆಯಲ್ಲಿ ನಂಬುತ್ತಾ ಇದ್ರಿ, ಹೌದು ಯೇಸು ಕ್ರಿಸ್ತನ ಹೊರತು ಈ ಲೋಕದಲ್ಲಿ ರೋಗಕ್ಕೆ ಔಷಧವಿಲ್ಲ ಎಂಬುದಾಗಿ ಜನರು ಹೇಳ್ತಾರೆ, ಆದರೆ ಅದಕ್ಕೆ ಯೇಸುವೇ ಕೊನೆಯ ಔಷಧ ಎಂಬುದಾಗಿ ಕಂಡುಕೊಂಡಿರ್ತಕ್ಕಂಥ ಈ ಅಜ್ಜಿ ತಿಳಿಸ್ತಾಳೆ. ಯೇಸು ಹೊರತುಪಡಿಸಿ ಈ ಲೋಕದಲ್ಲಿ ಯಾರು ಎಂಬುದಾಗಿ ತಿಳಿದುಕೊಂಡಿರುವಾಗ ಆ ಯೇಸು ಹತ್ರ ಬಂದು ಗುಣವಾಗಲಾರದಂಥ ರೋಗಕ್ಕೆ ಸಂಪೂರ್ಣ ಸ್ವಸ್ಥತೆಯನ್ನು ಪಡ್ಕೊಂಡು, ಬಿಡುಗಡೆ ಆಗಲಾರದಂಥ ಭೂತ ಪ್ರೇತಗಳಿಂದ, ಆ ದೆವ್ವಗಳಿಂದ ಸಂಪೂರ್ಣ ಬಿಡುಗಡೆ ಸ್ವಸ್ಥತೆಯನ್ನು ಪಡ್ಕೊಂಡು ಅವಳು ಧನ್ಯಳಾದಳು. ಹಾಗೆ ನೀವೆಲ್ಲರೂ ಧನ್ಯರಾಗಿರಿ ಎಂಬುದಾಗಿ ಹಾರೈಸ್ತಾ ಇದ್ದೇನೆ. ಕಣ್ಣನ್ನು ಮುಚ್ಚೋಣ, ನಮ್ಮ ಹೃದಯಗಳನ್ನು ದೇವರ ಕಡೆ ಸಮರ್ಪಿಸೋಣ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡುವ ಪರಲೋಕದಲ್ಲಿರುವಂಥ ನಮ್ಮ ತಂದೆ ರಾಜ, ನಮ್ಮನ್ನು ತಮ್ಮ ಮಕ್ಕಳಾಗಿಸಿಕೊಂಡಿದ್ದಿ ಕರ್ತನೆ. ತಮ್ಮ ಮಕ್ಕಳನ್ನು ಎಷ್ಟು ಮಾತ್ರಕ್ಕೂ ಕೈ ಬಿಡುವುದಿಲ್ಲ ಕರ್ತನೆ. ಯಾರ್ಯಾರು ನನ್ನ ಜೊತೆಯಲ್ಲಿ ಕರ್ತನೆ ಕಣ್ಣೀರಿನಿಂದ, ದುಃಖದಿಂದ, ಬಾಧೆಯಿಂದ, ವೇದನೆಗಳಿಂದ ಬಳಲುತ್ತಾ ಇದ್ದ ರಾಜ, ಅವರೆಲ್ಲರ ದುಃಖ ಬಾಧೆಗಳನ್ನು ಕರ್ತನೆ ಇವತ್ತು ಬಿಡುಗಡೆ ಹೊಂದಲಿ ಎಂಬುದಾಗಿ ಹಾರೈಸ್ತಾ ಇದ್ದೀನಿ ಕರ್ತನೆ. ಕೃಪಾ ಕನಿಕರನವುಳ್ಳ ದೇವರೇ, ಮಹೋನ್ನತನಾದ ದೇವರೇ, ಸರ್ವೇಶ್ವರನಾಗಿರ್ತಕ್ಕಂಥ ದೇವರೇ, ಇವತ್ತು ನಿನ್ನ ಮಕ್ಕಳಾಗಿರ್ತಕ್ಕಂಥ ನಾವೆಲ್ಲರೂ ಕರ್ತನೆ ರಾಜ, ಇಲ್ಲಿ ಸಭೆಯಾಗಿ ಕೂಡಿರ್ತಕ್ಕಂಥ ನಾವೆಲ್ಲರೂ ಕರ್ತನೆ ರಾಜ, ಯಾರ್ಯಾರು ಅನಾರೋಗ್ಯದಲ್ಲಿ ಪೀಡಿಸಲ್ಪಡ್ತಾ ಇದ್ದಾರೆ ಕರ್ತನೆ, ಪೀಸ್ ಮೇಕರ್ಸ್ ವಾಚ್ ಅಂಡ್ ಪ್ರೇ ಟೀಮ್ನಲ್ಲಿ ಜಾಯ್ನ್ ಆಗಿರ್ತಕ್ಕಂಥ ಎಲ್ಲ ಸದಸ್ಯರು, ಕುಟುಂಬಗಳು ಕರ್ತನೆ, ಅವರ ಕುಟುಂಬದಲ್ಲಿ ಆತ್ಮಾಭಿಷೇಕವನ್ನು ತುಂಬಿ, ಇನ್ನೂ ಉದ್ಯೋಗಗಳನ್ನು ತುಂಬಿ, ಇನ್ನೂ ಸೇವೆ ಮಾಡಬೇಕು, ಇನ್ನೂ ಪ್ರಾರ್ಥನೆ ಮಾಡಬೇಕು ಅನ್ನತಕ್ಕಂಥ ಆಸಕ್ತಿ, ಉತ್ಸಾಹ, ಆನಂದ ಅವರಲ್ಲಿ ತುಂಬಿ ರಾಜ, ನನ್ನನ್ನು ಕೇಳ್ತಿರ್ತಕ್ಕಂಥ ಈ ನಿನ್ನ ದಿವ್ಯ ವಾಕ್ಯಗಳನ್ನು ಕೇಳ್ತಿರ್ತಕ್ಕಂಥ ಎಲ್ಲ ಜನರಿಗೆ ಯೇಸು ನಾಮದಲ್ಲಿ ಕರ್ತನೆ ಅವರಿಗೆ ಬಿಡುಗಡೆ ಉಂಟಾಗಲಿ ಎಂಬುದಾಗಿ ಹಾರೈಸುತ್ತಾ ಇದ್ದೇನೆ. ಯೇಸು ನಾಮದಲ್ಲಿ ಕರ್ತನೆ ಅವರ ದೇಹದಲ್ಲಿ ಕ್ಷೀಣಿಸಿ, ಅವರ ದೇಹದಲ್ಲಿ ಪೀಡಿಸ್ತಿರ್ತಕ್ಕಂಥ ಎಲ್ಲ ಕೆಟ್ಟಾತ್ಮ, ದುರಾತ್ಮ, ಅಶುದ್ಧಾತ್ಮ ಯೇಸು ನಾಮದಲ್ಲಿ ಬಿಟ್ಟೋಗು ಎಂಬುದಾಗಿ ಅಪ್ಪಣೆ ಕೊಡ್ತಾ ಇದ್ದೇನೆ. ಈಗಲೇ ಬಿಟ್ಟೋಗಲಿ ಯೇಸು ನಾಮದಲ್ಲಿ. ನನ್ನನ್ನು ಕೇಳ್ತಿರ್ತಕ್ಕಂಥವರಲ್ಲಿ ಯಾರಾದ್ರೂ ಕರ್ತನೆ ಅಂತ ದುರಾತ್ಮ ಇರೋದಾದ್ರೆ ಬಿಡುಗಡೆ ಆಗಲಿ ಎಂಬುದಾಗಿ ಹಾರೈಸ್ತಾ ಇದ್ದೇನೆ. ಯಾರ್ಯಾರು ಗುಣವಾಗಲಾರದಂಥ ರೋಗದಿಂದ, ಔಷಧವೇ ಇಲ್ಲ ಎಂಬುದಾಗಿ ಬಳಲುತ್ತಿರ್ತಕ್ಕಂಥ ರೋಗದಿಂದ ಯೇಸು ಕ್ರಿಸ್ತನು, ಕರ್ತನಾದ ಯೇಸು ಕ್ರಿಸ್ತನು ನಿನಗೆ ನನಗೆ ಗುಣವಾಗಬೇಕೆಂಬ ಔಷಧವಾಗಿ ಶಿಲುವೆ ಮೇಲೆ ಜಜ್ಜಲ್ಪಟ್ಟು ಆತನ ರಕ್ತದಿಂದ ನಮ್ಮನ್ನು ತೊಳೆದು, ಆತನ ರಕ್ತವೇ ನಮ್ಮ ದೇಹ, ನಮ್ಮ ಆತ್ಮ, ನಮ್ಮ ಪ್ರಾಣಕ್ಕೆ, ನಮ್ಮ ಕುಟುಂಬಕ್ಕೆ ಆರೋಗ್ಯದ ಔಷಧವಾಗಿದೆ ಎಂಬುದಾಗಿ ಯೇಸು ಕ್ರಿಸ್ತ ನಾಮದಲ್ಲಿ ಯಾರ್ಯಾರು ಇವತ್ತು ಯೇಸುವಿನ ನೆರಳಿನಲ್ಲಿ, ಯೇಸುವಿನ ಶಿಲುಬೆ ಅಡಿಯಲ್ಲಿ ಬಂದಿದ್ದ ರಾಜ, ಅವರೆಲ್ಲರಿಗೆ ಯೇಸು ನಾಮದಲ್ಲಿ ಸ್ವಸ್ಥತೆ ಉಂಟಾಗಲಿ. ನಿನ್ನ ಗಾಯಗಳ ಹಸ್ತವನ್ನು ಚಾಚಿ ಕರ್ತನೆ ಅವರನ್ನು ಮುಟ್ಟಿ ಗುಣಪಡಿಸಿ ಅವರು ಚೈತರಿಸಿಕೊಳ್ಳುವಂತೆ ಸಹಾಯ ಮಾಡು ಕರ್ತನೆ. ಕೃಪಾ ಕನಿಕರನವುಳ್ಳ ದೇವರೇ, ನಿನ್ನನ್ನೇ ನಂಬಿಕೊಂಡಿರ್ತದ ಎಲ್ಲ ಕುಟುಂಬಗಳಿಗೆ ಶುಭವಾಗಲಿ, ಮೇಲಾಗಲಿ, ಒಳ್ಳೆಯದಾಗಲಿ, ಆರೋಗ್ಯ ಉಂಟಾಗಲಿ, ಬಿಡುಗಡೆ ಉಂಟಾಗಲಿ ಎಂಬುದಾಗಿ ಹಾರೈಸುತ್ತಾ ಕರ್ತನೆ ಯಾರ್ಯಾರು ಕೇಳ್ತಾ ಇದ್ದಾರೆ ಕರ್ತನೆ ಅವರ ಜೀವನ ಅದ್ಭುತವಾದಂಥ ಸಮಾಧಾನ ಬರಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ಕ್ರಿಸ್ತು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೇನ್. ಎಲ್ಲರೂ ಹೇಳ್ತೀರಾ ಆಮೇನ್. ನನ್ನ ಎಲ್ಲ ಪ್ರಿಯ ಸಹೋದರಿ ಸಹೋದರೇ, ಪೀಸ್ ಮೇಕರ್ಸ್ ವಾಚ್ ಅಂಡ್ ಪ್ರೇ
ಪ್ರತಿದಿನ 6 ಗಂಟೆಯಿಂದ 7 ಗಂಟೆಗೆ ನಾವು ಬೆಳಿಗ್ಗೆ 6 ಗಂಟೆಯಿಂದ 7 ಗಂಟೆಗೆ ಪ್ರಾರ್ಥನೆ ಇರ್ತೇವೆ. ನಮ್ಮ ಜೊತೆಯಲ್ಲಿ ಕೂಡ ಆತ್ಮಿಕದಲ್ಲಿ ನೀವೆಲ್ಲ ಯುನೈಟೆಡ್ ಆಗಿ 6 ಗಂಟೆಯಿಂದ 7 ಗಂಟೆಗೆ ಪ್ರಾರ್ಥನೆಯಲ್ಲಿ ಜಾಯ್ನ್ ಆಗ್ತೀರಿ. ಮತ್ತು ಅಷ್ಟೇ ಅಲ್ಲದೆ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ಆರೋಗ್ಯ ಬರಲಿ ಎಂಬುದಾಗಿ ಹಾರೈಸ್ತಾ ಅನೇಕ ಜನರಿಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಅವರ ಜೀವನದಲ್ಲಿ ಕೂಡ ದೇವರು ಬಿಡುಗಡೆ, ಸ್ವಸ್ಥತೆ, ಗುಣವಾಗಲಾರದಂಥ ರೋಗಕ್ಕೆ ಔಷಧ ಯೇಸು ಕ್ರಿಸ್ತನು, ಆರೋಗ್ಯದಾಯಕನು ಯೇಸು ಕ್ರಿಸ್ತನು, ಆ ಪ್ರಧಾನ ವೈದ್ಯನು ಯೇಸು ಕ್ರಿಸ್ತನು, ಆತನ ಮೂಲಕವೇ ಬಿಡುಗಡೆ ಎಂಬುದಾಗಿ ಈ ಸಂದೇಶವನ್ನು ಎಲ್ಲರಿಗೆ ಸಾರುವುದಾದರೆ ಗಾಡ್ ಬ್ಲೆಸ್ ಯು, ಗಾಡ್ ಲವ್ಸ್ ಯು.